ಬೆಂಗಳೂರು ಅಂತ ಹೇಳಿದ್ರೆ ಒಂದು ಗ್ಲೋಬಲ್ ಸಿಟಿ ಆಗಿದೆ. ಬೆಂಗಳೂರಿನ ಒತ್ತಡವನ್ನು ಕಡಿಮೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಮತ್ತೊಂದು ಉಪನಗರವನ್ನು ನಿರ್ಮಾಣ ಮಾಡಬೇಕು ಅಂತ GBIT, ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಹೇಳಿ ಮತ್ತೊಂದು ಪರ್ಯಾಯ ನಗರವನ್ನು ಹುಟ್ಟುಹಾಕಲಿಕ್ಕೆ ಆಯ್ಕೆ ಮಾಡಿಕೊಂಡಿರುವ ಸ್ಥಳ ಬಿಡದಿ. ನೋಟಿಫಿಕೇಶನ್ ಪ್ರಕಾರ 499 ಎಕರೆ ಭೂಮಿಯನ್ನ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ನೋಟಿಫಿಕೇಶನ್ ಅನ್ನು ಹೊರಡಿಸಿದೆ. ಅದರ ಪ್ರಕಾರ 1 ಎಕರೆಗೆ ಭೂಮಿ ಕೊಡುವಂಥ ರೈತನಿಗೆ 2,14,00,000 ಸಿಗುತ್ತೆ. ಅದರ ಜೊತೆಗೆ ಒಂದು ಸೈಟ್ ಕೊಡ್ತಾರೆ. 1 ಎಕರೆ ಆತ ಕೊಟ್ಟರೆ 9,693 ಸ್ಕ್ವೇರ್ ಫೀಟ್ನಷ್ಟು ಭೂಮಿಯನ್ನು ಕೊಡ್ತಾರೆ. ಯಾಕೋ ಗೊತ್ತಿಲ್ಲ, ಎಲ್ಲ ಸರ್ಕಾರಗಳಿಗೂ ಡಾರ್ಲಿಂಗ್ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್. ಎಲ್ಲ ಸರ್ಕಾರಗಳಿಗೂ ಬಹಳ ಆಸಕ್ತಿ ಅಂದರೆ ರಿಯಲ್ ಎಸ್ಟೇಟ್. ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದ ಪಾರ್ಟೀಸ್, ಯಾವ ಪಕ್ಷ ಬರಲಿ ರಿಯಲ್ ಎಸ್ಟೇಟ್ಗೆ ಬಹಳ ಮನ್ನಣೆಯನ್ನು ಕೊಡುತ್ತೆ. ರೈತರ ವಿಚಾರವಾಗಿ ಧ್ವನಿ ಎತ್ತಾರೆ. ಕೆಲವರು ರೈತರ ಪರ ಅಂತ ಹೇಳಿ ಹಸಿರು ಶಾಲೆ ಹಾಕೊಳ್ತಾರೆ. ಕೆಲವರು ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್ ಅಂತ ಹೇಳ್ತಾರೆ, ನಾನು ಹುಟ್ಟು ರೈತ ಅಂತ ಹೇಳ್ತಾರೆ. ಇನ್ನು ಕೆಲವರು ರೈತರ ಪರವಾಗಿಯೇ ಹೋರಾಟದಲ್ಲಿ ಚಳವಳಿಯಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಯಾವಾಗ ರೈತರ ಪರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭ ಬರುತ್ತೋ ಆಗ ರೈತ ವಿರೋಧಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಅಂಥದ್ದೇ ನಿರ್ಧಾರ ಇಡೀ ರಾಜ್ಯದಲ್ಲಿ ಈಗ GBIT ಬಿಡದಿ ಟೌನ್ಶಿಪ್ ಅಂತ ಏನು ಹೇಳ್ತಿದ್ದೀವಲ್ಲ, ಇದರ ವಿಚಾರವಾಗಿ ರಾಜಕೀಯವಾಗಿ ಜಟಾಪಟಿ ಶುರುವಾಗಿದೆ. ಕಾಂಗ್ರೆಸ್ನವರು ನಾವು ಮಾಡಿಯೇ ತೀರ್ತೀವಿ ಅಂತ ಹೇಳ್ತಾ ಇದ್ದಾರೆ. JDSನವರು ನಾವು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಆರಂಭ ಮಾಡೋಣ. ಗೆಸ್ಟ್ಗಳು ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ರಾಜುಗೌಡರು ಇದ್ದಾರೆ, JDSನ ವಕ್ತಾರರು. ರಾಜುಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೂ ಕೆಲ ವಕ್ತಾರರು ನಮ್ಮನ್ನು ಜಾಯ್ನ್ ಆಗ್ತಾರೆ, ಅತಿಥಿಗಳು. ರಾಜುಗೌಡರನ್ನ ಮಾತಾಡಿಸ್ತಾ ಹೋಗೋಣ. ನಿಮ್ಮ ಕನಸಿನ ಕೂಸು ಇದು, ನಿಮ್ಮ ಕನಸಿನ ಕೂಸು. ಆ ಕನಸಿನ ಕೂಸಿಗೆ ಯಾಕೆ ವಿರೋಧ? ಈಗ ಕನಸಿನ ಕೂಸಿಗೆ ವಿರೋಧ ಇಲ್ಲ, ಆದರೆ ವಿರೋಧ ಎಲ್ಲಿ ಶುರುವಾಗಿದೆ ಅನ್ನೋದನ್ನು ಫಸ್ಟ್ ಯೋಚನೆ ಮಾಡಬೇಕಾಗ್ತದೆ. ಈಗ ಭಾರತ ದೇಶದಲ್ಲಿ ಸಾಕಷ್ಟು ಯೋಜನೆಗಳು ಮಾಡಿದವು. ಕುದುರೆಮುಖ ಯೋಜನೆ ನಿಮಗೂ ಗೊತ್ತಿದೆ. ಕುದುರೆಮುಖ ಯೋಜನೆ ಒಂದು ಕಾಲಘಟ್ಟದಲ್ಲಿ ರಾಜ್ಯಕ್ಕೂ ಆದಾಯ ತರ್ತಿತ್ತು, ರಾಷ್ಟ್ರಕ್ಕೂ ಆದಾಯ ತರ್ತಿತ್ತು. ಈಗ ಯಾಕೆ ನಿಲ್ಲಿಸ್ತು? ಪರಿಸರದ ಕಾರಣಕ್ಕೆ, ಪರಿಸರ ಕಾಳಜಿ. ಹಾಗೆ ಬಿಡದಿ ನಾವು ಈ ಮುಂಚೆ 2006ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನವ್ರ ಜೊತೆ ಸಮ್ಮೇಳನ ಮಾಡಿಕೊಂಡು ಸರ್ಕಾರ ಮಾಡಿದ್ವು. ನಾವು ಯಾವತ್ತು ಇವತ್ತಿನವರೆಗೂ ಈ ಕರ್ನಾಟಕ ರಾಜ್ಯದಲ್ಲಿ ಜನ ನಮಗೆ ಸಂಪೂರ್ಣ ಮ್ಯಾಂಡೇಟ್ ಕೊಟ್ಟಿಲ್ಲ. ಮ್ಯಾಂಡೇಟ್ ಕೊಡದೇ ಇರೋದ್ರಿಂದ ನಾವು ಮಾಡಿದಂಥ ಸರ್ಕಾರಗಳು ಸಂಪೂರ್ಣ BJP ಜೊತೆನೂ ಒಮ್ಮೆ ಸರ್ಕಾರ ಮಾಡಿದ್ದೀವಿ, ಕಾಂಗ್ರೆಸ್ ಜೊತೆನೂ ಒಮ್ಮೆ ಸರ್ಕಾರ ಮಾಡಿದ್ದೀವಿ. ಪಕ್ಷದೊಳಗೆ ಆ ಸರ್ಕಾರಗಳ ಜೊತೆ ಇದ್ದುಕೊಂಡು ಅವ್ರ ವಿರೋಧಗಳ ಮಧ್ಯೆನೂ ರೈತರ ಪರವಾಗಿ ಕೆಲಸ ಮಾಡೋದ್ರ ಬಗ್ಗೆ ಸಾಕಷ್ಟು ಮಾಧ್ಯಮಗಳೇ ಬಿತ್ತರಿಸಿದಿರಿ. ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡ್ತೀನಿ ಅಂದಾಗ ಸಿದ್ದರಾಮಯ್ಯನವ್ರು ಯಾವ ರೀತಿ ಕುಹಕಾಡಿದ್ರು, DK ಶಿವಕುಮಾರ್ ಅವರು ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಆಗಿದೆ. ಇಂತಹ ಪರಿಸ್ಥಿತಿಲಿ ಬಿಡದಿಲಿ ಅವತ್ತಿನ ಕಾಲಘಟ್ಟಕ್ಕೆ 8 ಟೌನ್ಶಿಪ್ ಮಾಡಬೇಕು ಅಂತ ಹೊರಟಂಥ ಸಂದರ್ಭ. ಆ 8 ಟೌನ್ಶಿಪ್ ಮಾಡಕ್ ಹೋದಂಥ ಸಂದರ್ಭದಲ್ಲಿ ಮಾಡಬೇಕು ಅಂದ್ರೆ ಅವತ್ತೇ ಮಾಡ್ಬೋದಾಗಿತ್ತು. ಆದ್ರೆ ಯಾಕೆ ಮಾಡಲಿಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡ್ಬೇಕಾಗ್ತದೆ. ಇವತ್ತು ಕುಮಾರಸ್ವಾಮಿ ಅವ್ರ ಕನಸಿನ ಕೂಸು ಅಂತ ನಾವು ಮಾತಾಡ್ತಾ ಇದೀವಿ. ಅವತ್ತು ಬೆಂಗಳೂರಿಂದ ಮೈಸೂರಿಗೆ ಯಾವ ರೀತಿ ಕನೆಕ್ಟಿವಿಟಿ ಇತ್ತು, ಬೆಂಗಳೂರು ಸುತ್ತ ಇದ್ದಂತ ಕನೆಕ್ಟಿವಿಟೀಸ್ ಹೇಗಿತ್ತು ಅನ್ನೋದ್ರ ಬಗ್ಗೆನೂ ನಾವು ಚರ್ಚೆ ಮಾಡ್ಬೇಕಾಗ್ತದೆ. ರಸ್ತೆಗಳು ಯಾವ ರೀತಿ ಇತ್ತು, ಜನಗಳ ಜೀವನ ಸ್ಥಿತಿ ಹೇಗಿತ್ತು. ನಂಗೆ 2006ರಲ್ಲಿ ನಿಮ್ಗೆ ವೈಟ್ ಫೀಲ್ಡ್ಗೆ ಹೋದ್ರೆ ಕನಿಷ್ಠ 5 ಲಕ್ಷ 10 ಲಕ್ಷಕ್ಕೆ ಎಕರೆ ಮಾರಾಟ ಆಗ್ತಾ ಇತ್ತು ವೈಟ್ ಫೀಲ್ಡು ಅಲ್ಲೆಲ್ಲ. ಇವತ್ತು ಎಷ್ಟಿದೆ? ದೇವನಹಳ್ಳಿಗೆ ಬಂದಂತ ಸಂದರ್ಭದಲ್ಲಿ ನಿಮಗೆ ಏರ್ಪೋರ್ಟ್ ಆಗಿಲ್ಲ ಅಂದಾಗ ಬರೀ ನಿಮಗೆ 50,000 1 ಲಕ್ಷಕ್ಕೆ ಎಕರೆ ಸಿಗ್ತಿದ್ದಂತ ಕಾಲ. ಇವತ್ತು ಅದೇ ದೇವನಹಳ್ಳಿಲಿ 30 ಕೋಟಿ ಎಕರೆ ಆಗಿದೆ. ಅಲ್ಲಿ ಯಾವುದೋ ಯೋಜನೆ ಮಾಡ್ತೀನಿ ಅಂತ ರೈತರ ಜಮೀನು ತಗೋಬೇಕು ಅಂದಾಗ ರೈತ ಪರ್ಮಿಷನ್. ರಾಜಗೌಡರ ಕನಸು ಒಂದು ದಿನ ಕೊಟ್ಟೋದಿಲ್ಲ. ಹೌದು, ಕನಸು ಹುಟ್ಟಬೇಕು ಅಂದ್ರೆ ಅದಕ್ಕೊಂದು ಪರಿಕಲ್ಪನೆ ಇರಬೇಕು. ಆ ಕನಸು ಈಡೇರಿದ ನಂತರದಲ್ಲಿ ಏನಾಗುತ್ತೆ ಅಂತ ಒಂದು ಸ್ಪಷ್ಟ ಚಿತ್ರಣ ಇರಬೇಕು. ಕುಮಾರಸ್ವಾಮಿ ಅವರಿಗೆ ಕನಸು ಬಿತ್ತು, ಹಾಗೆ ಕನಸು ಮಾಯವಾಯ್ತಾ? ಕನಸು ಮಾಯ ಆಗ್ಲಿಕ್ಕೆ ಅವಕಾಶಗಳಿಲ್ಲ. ಕನಸನ್ನ ಕಂಡು ನಾವ್ ಇವತ್ತು ಹೇಳ್ತಾ ಇರೋದಷ್ಟೇ. ರೈತರು ವಿಶ್ವಾಸಕ್ಕೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗ್ತದೆ? ರೈತರನ್ನ ಕೇಳಬೇಕಾಗ್ತದೆ. ಯಾಕಂದ್ರೆ ಪಾಪ ಭೂಮಿ ಒಡೆಯ ಅವನು. 1983ರಲ್ಲಿ ಇಂದಿರಾ ಗಾಂಧಿ ಅವರು ಒಂದು ಕಾನೂನು ತರ್ತಾರೆ, ಉಳುವವನೇ ಭೂಮಿ ಒಡೆಯ ಅಂತ. ಅವತ್ತಿನ ಕಾಲಕ್ಕೆ 100 ಎಕರೆ ಜಮೀನ್ದಾರರನ್ನ ಕೂಡ ಬದಿಗೆ ಸರಿಸಿ ರೈತರಿಗೆ ಜಮೀನು ಕೊಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಯಾಕೆ? ರೈತನ ಆಸ್ತಿ ಅದು. ಇವತ್ತು ನಾವು ಕಿತ್ಕೊಳಕ್ ಹೋದ್ರೆ ಎಷ್ಟು ಮಟ್ಟಕ್ಕೆ ಸರಿ? ಕನ್ಸು ಮಾಯ ಆಗಿದ್ದಲ್ಲ, ರೈತರಿಗೆ ಬೇಡ ಅಂದಾಗ ನಾವೇನ್ ಮಾಡಕ್ಕಾಗ್ತದೆ? ನೋಡ್ರಿ, ಇದು ಅಭಿವೃದ್ಧಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈಗ ರಸ್ತೆ ಇನ್ಫ್ರಾಸ್ಟ್ರಕ್ಚರ್ ಬೇಕೇ ಬೇಕು. ಅವಾಗ ರೈತನ ಹತ್ರ ನೆಗೋಷಿಯೇಟ್ ಮಾಡ್ತಾರೆ. ₹1 ಜಾಸ್ತಿ ಆಗ್ಲಿ ಕೊಟ್ಟು ರಸ್ತೆ ಬೇಕಪ್ಪ, ಈ ರಸ್ತೆಯಿಂದ ನಿನಗೆ ಉಪಯೋಗ ಆಗ್ತದೆ ಅಂತ ಹೇಳ್ತೀವಿ. ಇವತ್ತು ಇವರು ಮಾಡ್ತಾ ಇದ್ದಾರೆ 1 ಎಕರೆಗೆ 2,14,00,000 ಅಥವಾ
9,600 ಆ ರೇಟ್ ವಿಚಾರಕ್ಕೆ ಬರೋಣ ಅಂತಾರೆ. ಪರಿಹಾರದ ವಿಚಾರಕ್ಕೆ ಬರ್ತೀನಿ. ಇನ್ನಿಬ್ರು ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ ನಮ್ಮಲ್ಲಿ. ದರ್ಶನ್, ಕಾಂಗ್ರೆಸ್ ವಕ್ತಾರರು. ದರ್ಶನ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸಂತ್ರಸ್ತ ರೈತರು ಕೂಡ ಝೂಮ್ ಮೂಲಕ ಜಾಯ್ನ್ ಆಗಿದ್ದಾರೆ. ತಿಮ್ಮಯ್ಯ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮಿಂದ ಆರಂಭ ಮಾಡೋಣ. ಈ GBIT ಯೋಜನೆ ಬಿಡದಿಯ ಟೌನ್ಶಿಪ್ ವಿಚಾರ ಇದೆಯಲ್ಲ, ನೀವು ರೈತರ, ನಿಮ್ದು ಎಷ್ಟು ಎಕರೆ ಭೂಮಿ ಇದೆ, ಯಾಕೆ ಕೊಡೋಕ್ ಮನಸ್ಸಿಲ್ಲ ನಿಮ್ಗೆ? ಸರ್ ಹೌದು, ಖಂಡಿತ ನಾವು ರೈತರು. ನಾವು ಅಳ್ಳಾಳ್ಸಂದ್ರದಿಂದ ತಿಮ್ಮಯ್ಯ ಅಂತ ನಮ್ಮ ಹೆಸರು. ನಮ್ದು ಟೋಟಲ್ 1 ಎಕರೆ 20 ಗುಂಟೆ ಜಾಗ ಇದೆ. ನಮ್ಮ ವಿರೋಧ ಏನು ಅಂದ್ರೆ ಈ ಯೋಜನೆಗೆ ಭೂಮಿ ಕೊಡಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಆಫ್ ಆಲ್ ನಾವ್ ಹೇಳ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಏಕೆ ಅಂತ ನಾವು ಯೋಚನೆ ಮಾಡೋದಾದ್ರೆ, ಇವಾಗ 1 ಎಕರೆ 20 ಗುಂಟೆ ಜಾಗ ಇದೆ ಸರ್. ನಾವು 4 ಕಸ ಕಟ್ಟಿದ್ದೀವಿ, 100 ಮಟ್ಟೆ ಹುಳ ಮೇಯಿಸ್ತಾ ಇದೀವಿ. ಅದರಿಂದ ಆದಾಯ ನಮ್ಗೆ ಆಕ್ಚುಲಿ 1 ಲಕ್ಷ ಬರ್ತಾ ಇದೆ ಆದಾಯ. ಸೊ ಇದೇ ಭಾಗಕ್ಕೆ ಅಂತ ಇಂಡಸ್ಟ್ರಿಯಲ್ ಇದೆ. ಸೊ ಅದನ್ನು ನಾವು ನೋಡಿದೀವಿ. ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅರಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಸೊ ನಾವು ಜಾಬ್ಗೆ ಅಂತ ಹೋದಾಗ ಅವ್ರು ಹೇಳಿದ್ದು 15 ಇಂದ 20 ಸಾವಿರ ಸ್ಯಾಲರಿ ಕೊಡ್ತೀವಿ. ಸೊ ಅದಕ್ಕಿಂತ ಜಾಸ್ತಿ ಕೊಡಕ್ಕಾಗಲ್ಲ. ಅದನ್ನು 8 ಗಂಟೆ ಬೆಳಿಗ್ಗೆ 8 ಗಂಟೆಯಲ್ಲಿ ಜಾಯ್ನ್ ಆದ್ರೆ ಇನ್ನು ರಾತ್ರಿ 8 ಗಂಟೆ ಕೆಲಸ ಮಾಡ್ಬೇಕು, ಬರೀ 15,000 ರೂಪಾಯಿಗೆ. ರೈತ ಒಕ್ಕಲ್ತನ ಮಾಡೋದು ಈಸಿನಾ, ಲಾಭದಾಯಕನ, ಇಲ್ಲ ಫ್ಯಾಕ್ಟ್ರಿಲಿ ಹೋಗಿ ದುಡಿಯೋದು ಲಾಭದಾಯಕನ ಸರ್? ನೀವೇ ಹೇಳಿ. ನಾವು 12 ಅವರ್ ಯಾವ್ದೋ ಫಾರಿನ್ ಕಂಪ್ನಿಲಿ ಅವ್ರ ಖಾಲಿ ಹಾಕಿಡಿಬೇಕು ಸರ್ ನಾವು. ಸ್ವಾಭಿಮಾನದಿಂದ ನೆಮ್ಮದಿಯಿಂದ ಜೀವನವನ್ನ ಕಂಡುಕೊಂಡಿದ್ದೀರಿ. ಇವರ ಆಸೆಗೆ ನಾವು ಆಮಿಷಕ್ಕೆ ಒಳಗಾಗೋದಿಲ್ಲ. ಹೌದು ಸರ್, ಖಂಡಿತ. ಓಕೆ. ಆಮೇಲೆ ಭವಿಷ್ಯದ ದೃಷ್ಟಿಯಿಂದ, ನಮ್ಮ ಮಕ್ಕಳ ದೃಷ್ಟಿಯಿಂದ ಭೂಮಿ ರೈತನ ಕೈಲಿದ್ರೇನೆ ಅದು ಸೇಫು ಸರ್. ಏಕೆ ಅಂತ ಹೇಳ್ತೀನಿ ಸರ್, ಇವಾಗ ಆಲ್ರೆಡಿ AI ಯುಗ ಅಂತ ಸ್ಟಾರ್ಟ್ ಆಗಿದೆ ಸರ್. ಎಲ್ಲೇ ನೋಡಿದ್ರು ಕೆಲಸ ಸಿಗ್ತಾ ಇಲ್ಲ. ಸೊ ಆ ಕೆಲಸ ಸಿಗ್ತಾ ಇರುವಂತ ಸಂದರ್ಭದಲ್ಲಿ ನಮ್ ರೈತನ ಕಡೆ ಇರುವಂತಹ ಕೆಲಸನೂ ಕಿತ್ಕೊಬಿಟ್ರೆ ರೈತ ಎಲ್ಲಿ ಹೋಗಿ ಜೀವನ ಮಾಡ್ತಾನೆ ಸರ್? ಯಾರ್ ಬಾತ್ರೂಮ್ ಹೋಗಿ ತೊಳಿಬೇಕು ಸರ್ ನಾವು? ಈ ಮುಖ್ಯಮಂತ್ರಿ ಅವ್ರು ಹೇಳ್ತಿದಾರಲ್ಲ 2.5 ಕೋಟಿ 2 ಕೋಟಿ ಕೊಟ್ಬಿಡ್ತೀನಿ ಅಂತ. ನೀವ್ ಕೊಟ್ಬಿಡ್ತೀರಾ ಸರ್? ಕೈಗೆ ಕೆಲಸ ಏನ್ ಕೊಡ್ತೀರಾ ಸರ್? ರೈತನಿಗೆ ಕೆಲಸ ಏನ್ ಕೊಡ್ತೀರಾ? ಫಸ್ಟ್ ಅದ್ ಹೇಳಿ ಅಲ್ಲ ಸರ್, ಅದ್ ಹೇಳಿ ಫಸ್ಟ್ ನಮ್ಗೆ. ಮಾತಾಡಿಸ್ತೀನಿ ದರ್ಶನ್ ಅವರೀಗ. ಭೂಮಿಯನ್ನ, ರೈತರಿಂದ ಭೂಮಿಯನ್ನ ಕಸಿದುಕೊಳ್ತೀರಾ, ಅಲ್ಲಿರುವ ಹಸುಗಳನ್ನ ಓಡಿಸ್ತೀರಾ, ಲಕ್ಷಾಂತರ ಲೀಟರ್ನ ಮಣ್ಣುಪಾಲು ಮಾಡ್ತೀರಾ ಹಾಲನ್ನ. ರೇಷ್ಮೆ ಬೆಳೀತಾ ಇದ್ದಾರೆ, ರೇಷ್ಮೆ ಹುಳಗಳನ್ನ ಸಾಯಿಸ್ಬಿಡ್ತೀರಾ. ಸ್ವಚ್ಛಂದವಾಗಿ ಬೆಳೆದಿರುವಂಥ ಕಾಡನ್ನು ಕಡಿದು ಕಾಂಕ್ರೀಟ್ ಕಾಡನ್ನು ನಿರ್ಮಾಣ ಮಾಡಿಬಿಡ್ತೀರಾ. ಸ್ವಚ್ಛಂದವಾಗಿರುವಂಥ ಗಾಳಿ ಇದೆ, ಕಲುಷಿತ ಮಾಡಿಬಿಡ್ತೀರಾ. ಹಳ್ಳಿಯಲ್ಲಿ ಬಹಳ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ, ಆ ನೆಮ್ಮದಿಯನ್ನು ಕಸ್ಕೊಂಡ್ಬಿಡ್ತೀರಾ, ಕಿತ್ಕೊಂಡ್ಬಿಡ್ತೀರಾ ನೀವು? ಸ್ವಾಮಿ, ನಾನು ಹಳ್ಳಿಯಿಂದ ಬಂದವನೇ. ನಾನು ಒಬ್ಬ ರೈತನಾಗಿ ಉತ್ತಿರೋನು, ಬಿತ್ತಿರೋನೆ, ಬೆಳೆ ಬೆಳೆದಿರೋನೆ, ಹಾಲು ಕರೆದಿರೋನೆ, ಸಗಣಿ ಬಾಚಿರೋನೆ, ಗಂಧ ಎತ್ತಿರೋನೆ. ನಾನು ರೈತ ಆಗಿ ಅದೇನು ಕಾಲ್ಪನಿಕವಾಗಿ ಮಾಸ್ಟರ್ ಎಲ್ಲ ಪಾಠ ಮಾಡೋ ಅಲ್ಲ. ರೈತ ಅಂದ್ರೆ ಪ್ರಾಕೃತಿಕ ದತ್ತವಾಗಿ ನಾವು ಒಂದು ಉದ್ಯೋಗ ಅಂತ ಮಾಡ್ಕೊಂಡ್ ಬಂದಿರ್ತೀವಿ. ಇವತ್ತು ಈಗ ನಾನು ಹಾಸನ ಭಾಗದಿಂದ ಬಂದಿರೋನಾಗಿ ನಾನು ಯಾವ ಭೂಮಿನಲ್ಲಿ ಉತ್ತಾ ಇದ್ದೆ, ಬಿತ್ತಾ ಇದ್ದೆ. ಸೊ ಆ ಜಾಗಕ್ಕೆ ಸುಮಾರು ಈಗ ಒಂದು 30 ವರ್ಷದಿಂದ ಇದೇ ದೇವೇಗೌಡರು ಶಿಲಾನ್ಯಾಸ ಅಂತ ಮಾಡ್ಕೊಂಡು, ಏರ್ಪೋರ್ಟ್ ಅಂತ ಮಾಡ್ಕೊಂಡು, ಇವತ್ತು ನಮ್ಮ ಜಮೀನಿಗೆ ದುಡ್ಡು ಕೊಡೋದಕ್ಕಾಗಿಲ್ಲ. ಇವತ್ತು ನಮ್ಮ ಮನೆಯವರೆಲ್ಲ ಹೌದು ಏರ್ಪೋರ್ಟ್ ಜಾಗದ ವಿಚಾರದಲ್ಲಿ ಕೋರ್ಟ್ಗಳಲ್ಲಿ ಹೋರಾಟ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಜಮೀನು ಹತ್ರಕ್ಕೆ ಬಂದ್ರೆ ಅಲ್ಲಿ ಆಲ್ರೆಡಿ ಇವಾಗ ಸುತ್ತೆಲ್ಲ ಲೇಔಟ್ಗಳಾಗೋಗಿದೆ. ಈಗ ಆ ಜಮೀನು ಹೋಗುವಂತ ಪರಿಸ್ಥಿತಿ ಬಂದಿದೆ. ಆದ್ರೆ ಎಲ್ಲರೂ ಅಲ್ಲಿ ಕೊಡುವಂತ ಸನ್ನಿವೇಶ ಅಥವಾ ಇದು ಹೂಡಾನೆ, ಹಾಸನ ಅಂದ್ರೆ ಹೂಡ ಬರುತ್ತೆ, ಹೂಡ ಅಕ್ವೈರ್ ಮಾಡುವಂತ ಪರಿಸ್ಥಿತಿ ಬಂದಾಗ, ಒಂದು ನಗರ ಅಭಿವೃದ್ಧಿ ಆಗ್ತಿದ್ದಾಗ ಆಸ್ ಯೂಶುವಲಿ ನಮ್ಮ ಹೋರಾಟಗಳೆಷ್ಟು ನಾವು ಕೋರ್ಟಿನ ತನಕ ಹೋಗ್ಬೋದು ಮ್ಯಾಕ್ಸಿಮಮ್. ಸೊ ಅಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದಾಗ ಆಟೋಮೆಟಿಕಲಿ ವಿ ನೀಡ್ ಟು ಗಿವ್. ಸೊ ಹಾಗೇನೆ ಅದಕ್ಕೆ ಒಂದು ಪರಿಹಾರ ಮೊತ್ತವನ್ನ ಕೊಡ್ತಾರೆ. ಇದು ವಾಸ್ತವ, ನನ್ನ ಅನುಭವದಲ್ಲಿ ನನಗಾಗಿರ್ತಕ್ಕಂಥ ವಿಚಾರವನ್ನ ನೀವು ಹೇಳಿದ್ರಿ. ಹೌದು, ನಾವು ಪುರದಮ್ಮ ಅಂತ ಎಮ್ಮೆನ್ನು ಸಾಕಿದ್ವಿ ಸರ್. ನೀವು ದನಗಳ ಬಗ್ಗೆ ಮಾತಾಡಿದ್ರು ಹೇಳ್ತೀನಿ. ಅಥವಾ ಈಗ ತೆಂಗಿನ ಗಿಡಗಳು ನೆಟ್ಟಿದಾಗ ಈಗ ಒಂದು 30 ವರ್ಷದ ಹಿಂದೆ. ಸರಿ, ನನ್ನದೊಂದು ಪ್ರಶ್ನೆ ಇದೆ. ಎಸ್ ಸರ್. ನೀವು ರೈತ, ಎಸ್, ಭೂಮಿಯನ್ನು ಕಳೆದುಕೊಂಡಿರೋ ಸಂತ್ರಸ್ತ, ಎಸ್, ಆರ್ ಯು ಹ್ಯಾಪಿ? ಅಲ್ಲ, ಈ ಪರಿಹಾರದಿಂದ ನಿಮಗೆ ಖುಷಿ ಇದೆಯಾ? ನೆಮ್ಮದಿ? ಇನ್ನ ಪರಿಹಾರ ಸಿಕ್ಕಿಲ್ಲ. ಓಕೆ, ಇನ್ನ ಪರಿಹಾರ ಸಿಕ್ಕಿಲ್ಲ. ಅಲ್ಲ, ಯಾವಾಗಲೂ ಭೂಮಿ ಕೊಟ್ಟಿದ್ದೀರಿ, ಈಗಲೂ ಪರಿಹಾರ ಇಲ್ಲ. ಪರಿಹಾರದ ಆಮಿಷ ಒಂದ್ ನಿಮಿಷ ನಾನು 2-3 ಉದಾಹರಣೆ ಕೊಡಬಲ್ಲೆ. ಇದು ದೇವೇಗೌಡರ ಕನಸಿನ ಯೋಜನೆ. ಇವತ್ತಿಗೂ ಸಮೇತ ಅಲ್ಲಿ ಒಂದೇ ಒಂದು ವಿಮಾನ ಇಲ್ದಿರೋ ಉದಾಹರಣೆ ಇಲ್ಲ.
ಏನಾದ್ರೂ ಆ ಕಾಮಗಾರಿ ಮುಗಿಸಿ ಅದನ್ನು ಕಂಪ್ಲೀಟ್ ಆಗಿ ಆ ರೈತರಿಗೆ ಏನಾದ್ರು ಪರಿಹಾರ ಕೊಟ್ಟಿದ್ರಂತ, ಕಾಂಪೌಂಡ್ ಗೋಡೆ ಹಾಕೊಂಡಿದ್ದಾರೆ, ಅಲ್ಲೇನೋ ಮೊನ್ನೆ ಫೋನ್ ಮಾಡಿದಾಗ ಏನೋ ಅಂತ ಇದ್ದ. ಅಂದ್ರೆ ಅದು ನನ್ನ ದೊಡ್ಡಮ್ಮನ ಮನೆ ಜಾಗ, ನಾನು ಬೆಳೆದಿದ್ದೆಲ್ಲ ಅಲ್ಲೇನೆ. ಸರಿ. ಸೊ ಇವಾಗ ನಾವು ಕೆಲವೊಂದು ಉದಾಹರಣೆ ಎತ್ತಿನೊಳೆ ಪ್ರಾಜೆಕ್ಟ್ ಅಂತ ನಮ್ಮ ಹಾಸನದ ಬಗ್ಗೆ, ಎತ್ತಿನೊಳೆ ಬಗ್ಗೆ ನಾನು ಬಿಡದಿ ಟೌನ್ಶಿಪ್ ಮಾತನಾಡ್ತಿದ್ದೀನಿ. ನೀವು ಭೂಮಿ ಕಳೆದುಕೊಂಡ ಸಂತ್ರಸ್ತ, ಈಗಲೂ ಪರಿಹಾರ ಸಿಕ್ಕಿಲ್ಲ, ನೆಮ್ಮದಿನೂ ಸಿಕ್ಕಿಲ್ಲ, ಪರಿಹಾರಕ್ಕಾಗಿ ಅಲ್ದಾಡ್ತಾ ಇದ್ದೀರಿ. ಬಿಡದಿ ಅವ್ರು ಕೊಟ್ರೆ ಇನ್ನೆಷ್ಟು ವರ್ಷ ಅವರು ಪರಿಹಾರಕ್ಕೆ ಅಲ್ದಾಡ್ಬೇಕು? ಕೇಳಿ, ನಾನು ಅಲ್ಲಿ ವಾಸ್ತವವನ್ನು ಉದಾಹರಣೆ ಕೊಟ್ಟೆ. ನಾ ಎತ್ತಿನೊಳೆ ಅಂದ್ರೆ ಹಾಸನಕ್ಕೆ ಹೋಗಲ್ಲ ಸರ್, ಇದೇ ಕೊರಟಗೆರೆ ಭಾಗ ಅಥವಾ ಶಿರಾ ಭಾಗಗಳಲ್ಲಿ ಏನು ಕೊರಟಗೆರೆ ಇದು ಎತ್ತಿನೊಳೆ ವಿಚಾರದಲ್ಲಿ ಆ ಒಂದು ಕಾಮಗಾರಿಗಳಾಗುವಂತ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಕೊಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಯಾಕೆಂತಂದ್ರೆ ಅದು ಇನ್ನೂ ತನಕ ಕಾಮಗಾರಿನೇ ಮುಗ್ದಿಲ್ಲ, ಬಟ್ ಈ ಕಾಮಗಾರಿ ಮುಗಿಯುವಂತದ್ದು ಬಂದಿದೆ. ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಬಿಡದಿ ಸರ್. ಬಿಡದಿ ವಿಚಾರವಾಗಿ ಇವತ್ತು ಮೊಸಳೆ ಕಣ್ಣೀರು ಸುರಿಸ್ತಾ ಇರ್ತಕ್ಕಂಥ ಮಾನ್ಯ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ನೋಟಿಫಿಕೇಶನ್ ಹಾಕಿ ಗುದ್ಲಿ ಪೂಜೆ ಹಾಕ್ತವ್ರು ನೀವು. ಅಲ್ಲಿನ ರೈತರು ಅವರ ನೋವು ಸಂಕಷ್ಟಗಳನ್ನ ಹೇಳ್ಕೊಳ್ತಿದ್ದಾರೆ. ಇವರೇ ಮುಖ್ಯಮಂತ್ರಿ ಆಗಿದ್ರಲ್ವಾ, ರೈತರ ಮೇಲೆ ಕಾಳಜಿ ಕಳಕಳಿ ಇದ್ದಿದ್ರೆ ಆ ರೆಡ್ ಝೋನ್ ಅನ್ನ ತೆಗಿಬೇಕಿತ್ತಲ್ವಾ. ಇವರೇ ಮೊನ್ನೆ ದಿನ ಒಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ, ನಾನು ರೈತರು ಬಿಡದಿ ನನ್ನ ಕನಸಿನ ಕೂಸು, ಅವರಿಗೆ 40% ಕೊಡುವಂತ ಕೆಲಸವನ್ನ ಮಾಡ್ತೀನಿ ಅಂತೆಲ್ಲ ಮೊನ್ನೆ ತನಕ ಇದ್ದವರು ಈ ಕ್ಷಣಕ್ಕೆ ಅವರು ತಮ್ಮ ನಾಲಿಗೆಯನ್ನ ಬದಲಾಯಿಸಿ ಈ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇನ್ನೊಂದು ವಿಚಾರ ಹೇಳ್ತಾರೆ. ಅಂತದ್ದು ರಿಯಲ್ ಎಸ್ಟೇಟ್ ಏಜೆಂಟ್ ಅನ್ನುವಂತ ಪದವನ್ನ ಬಳಸಿದ್ದಾರೆ. ಸ್ವಾಮಿ ಕುಮಾರಣ್ಣ ಅವರೇ, ನೀವು DLF ಗೆ ಕೊಡುವಂತ ಸಂದರ್ಭ, ಆ ಸನ್ನಿವೇಶಗಳು ಬಂದಾಗ ನೀವೇನಾಗಿದ್ರಿ? ನಿಮ್ ಸರ್ಕಾರ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿತ್ತ ಅವತ್ತು? ನೀವು ಮಾಡಿದ್ರೆ ಅದು ರಿಯಲ್ ಎಸ್ಟೇಟ್ ಏಜೆಂಟ್ ಅಲ್ಲ, ಮಣ್ಣಿನ ಮಾಫಿಯಾ ಅಲ್ಲ. ನಿಮ್ ಮಾಡಿದ್ರೆ ಮಣ್ಣಿನ ಮಕ್ಕಳು. ಬೇರೆ ಯಾರಾದ್ರೂ ಒಂದು ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳನ್ನ ಮಾಡಿದ ತಕ್ಷಣ ಈ ರೀತಿ ರಾಜಕೀಯದ ಆರೋಪಗಳು ಸಲ್ಲ. ನೀವು ಯಾವುದೇ ರೀತಿಯಾದಂತಹ ಒಂದು ಅಲ್ಲಿಗೇನಾದ್ರು ಈ ರೀತಿ ಶಂಕುಸ್ಥಾಪನೆ ಮಾಡ್ದೇನೆ ಸರ್ ಇವಾಗ ರೆಡ್ ಝೋನ್ ಅಂತ ಮಾಡಿದಾಗ ಆ ರೈತರು ಇಷ್ಟು ದಿನ ನರಕ ಸದೃಶ ಯಾತನೆಯನ್ನು ಅನುಭವಿಸಿದ್ರಲ್ವಾ. ಈಗ ಒಬ್ಬ ಏನೋ ಒಂದು ಅಲ್ಲಿ ಇಂಡಸ್ಟ್ರಿ ಮಾಡ್ಬೇಕು, ಮತ್ತಿನ್ನೊಂದು ಮಾಡ್ಬೇಕು, ಅಥವಾ ಲೇಔಟ್ ಮಾಡ್ಬೇಕು, ಏನಾದ್ರೂ ಅನ್ಕೊಂಡೇ ಇರ್ತಾನೆ. ಯಾಕೆಂದ್ರೆ ಕೃಷಿಕ ಇವತ್ತು ಬದಲಾಗ್ತಾ ಬಂದಿದ್ದಾನೆ ದಿನಮಾನಸಕ್ಕೆ ತಕ್ಕಂತೆ. 100 ಜನರಲ್ಲಿ 10 ಜನ ಆದ್ರೂ ಅವರು ಉದ್ಯಮವಾಗಿ ಪರಿವರ್ಸೋದಕ್ಕೆ ಹೋಗ್ತಾರೆ. ಆದ್ರೆ ಅಂತವರ ಬದುಕನ್ನು ಹೈರಾಣ ಮಾಡ್ಲಿಕ್ಕೆ ಮೂಲ ಕಾರಣ ಶಂಕು ಸ್ಥಾಪನೆ ಮಾಡಿದ್ದು ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರಲ್ವಾ. ಇವತ್ತು ಮಣ್ಣಿನ ಮಗ ಅಂತ ಮಾನ್ಯ ಶ್ರೀ HD ದೇವೇಗೌಡರನ್ನ ಹೆಮ್ಮೆಯಿಂದ ಹೇಳ್ತೀವಿ. ಆಯ್ತು, ನೀವು ಇದೇ ನೈಸ್ ರೋಡಿನ ವಿಚಾರಕ್ಕೆ ಬಂದಾಗ್ಲೂ ಬಹಳ ಹೋರಾಟ ಮಾಡೋದಕ್ಕೆ ಬಂದ್ರಲ್ವಾ. ನೈಸ್ ರೋಡಿಗೂ ಶಂಕುಸ್ಥಾಪನೆ ಹಾಕಿದ್ದು ಇದೇ ದೇವೇಗೌಡರಲ್ವಾ. ಸರಿ ಸರಿ, ಹೇಳಿ ಸರ್. ನಾನು ಕೇಳ್ತಾ ಇರೋದು ಬಹಳ ಸಿಂಪಲ್ ಪ್ರಶ್ನೆ. ಕೇಳಿ ಸರ್. ಅವರು ಕನಸನ್ನ ಕಂಡಿದ್ದಾರೆ, ಈಗಲೂ ನನ್ನ ಕನಸಿನ ಕೂಸು ಅಂತ ಒಪ್ಕೊಂಡಿದ್ದಾರೆ. ಆದರೆ ಆ ಯೋಜನೆಯನ್ನ ಕೈ ಬಿಟ್ರು. 474 ದಿನ ರೈತರು ಹೋರಾಟ ಮಾಡಿದ್ರು. ರೈತರ ಬೆಂಬಲಕ್ಕೆ ನಾನು ನಿಲ್ಲಬೇಕಾಯ್ತು, ಯೋಜನೆ ಕೈ ಬಿಟ್ಟೆ. ಅದನ್ನ ನೀವೇ ಎತ್ಕೊಂಡ್ರಿ, ಕೈಗೆ ಎತ್ಕೊಂಡ್ರಿ ಸರ್. ನೋಡಿ, ಈಗ ಒಂದು ನಗರ ಬೆಳೆದಿದೆ ಸರ್, ಒಂದು ಟೌನ್ಶಿಪ್ ಆಗ್ಬೇಕಾಗಿದೆ. ಇವತ್ತದು ರೆಡ್ ಝೋನ್ ನಲ್ಲಿ ಇರ್ತಕ್ಕಂಥದ್ದು, ನೋಟಿಫಿಕೇಶನ್ ಆಗಿರ್ತಕ್ಕಂತ ಒಂದು ಲ್ಯಾಂಡ್ ಅದು. ಮತ್ತೆ ಇನ್ನೊಂದು ಉದಾಹರಣೆ ಸರ್, ಇವಾಗ ಅದೇ ರೀತಿ ಹೋರಾಟಗಳು ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಬೇಕಾದ್ರೂ ಆಯ್ತು, ವಾಸ್ತವಾಂಶ. ಇವತ್ತು ಅಲ್ಲಿ ಸರ್ಕಾರಗಳು ರೈತರ ಜೊತೆ ಒಂದು ಸಂಘರ್ಷ ಇಲ್ಲದ ರೀತಿ ಒಂದು ಸಮನ್ವಯತೆಯನ್ನು ಮಾಡಿಕೊಂಡು ಅವ್ರಿಗೊಂದು ಗೌರವಯುತ ಧನವನ್ನ ಕೊಟ್ಟು ಇವತ್ತು ಬೆಂಗಳೂರಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಾಧ್ಯ ಆಗಿದೆ. ಹಾಗೆ ದೇವನಹಳ್ಳಿಲೂ ಇದೇ ಭೂಮಿ ವ್ಯಾಜ್ಯ ಬಂದಾಗ ನಮ್ಮ ಸರ್ಕಾರ ಅದನ್ನ ಕೈ ಬಿಡುವಂತ ಕೆಲಸವನ್ನ ಮಾಡಿದೆ. ಈಗ ರೈತರಲ್ಲಿ ನೋಡ್ತಾರೆ 70 to 80% ರೈತರುಗಳು ಆ ಭೂಮಿಯನ್ನ ಕೊಡಕ್ಕೆ ಒಪ್ಪಿಗೆ ಕೊಟ್ಟಾಗ ಮಾತ್ರ ನಾವೇನೇ ಬೇಕಿದ್ರು ಮುಂದುವರಲಿಕ್ಕೆ ಸಾಧ್ಯ. ಹಾಗೇನೆ ಅವರಿಗೆ ಒಂದು ಗೌರವಪೂರ್ವಕವಾದ ಹಣವನ್ನ ಕೊಡ್ಲಿಕ್ಕೂ ಸಮೇತ, ಹಣದಿಂದ ಒಬ್ಬ ರೈತರನ್ನ ಅಳಿಲಿಕ್ಕೆ ಸಾಧ್ಯ ಇಲ್ಲ ಸರ್. ಈ ದೇಶ ನಿಂತಿರ್ತಕ್ಕಂಥದ್ದೇ ರೈತರಿಂದ. ಅವನು ಉತ್ತಿದ್ರೆ ಬಿತ್ತಿದ್ರೆ ನಮ್ಮ ಹೊಟ್ಟೆಗೆ ಅನ್ನ ಸಿಗುವಂತದ್ದು, ಇದು ವಾಸ್ತವ ಸತ್ಯನೇ. ಆದ್ರೆ ಅಲ್ಲಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಇಲ್ಲಿ ಯಾರು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋದಕ್ಕೆ ಹೋಗ್ತಾರೆ. ನಿಮ್ ಕ್ವಶನ್ ನಾನು ಇವ್ರಿಗೆ ಫಾರ್ವರ್ಡ್ ಮಾಡ್ತೀನಿ. ಕುಮಾರಣ್ಣ ಮಾಡಿದ್ದು ರಿಯಲ್ ಎಸ್ಟೇಟ್, ಅವ್ರು ಆರಂಭ ಮಾಡಿರುವಂತ ಕೂಸು ನೀರ್ ಹಾಕಿದ್ರು, ಬೆಳೆಸಿದ್ರು, ಹೆಮ್ಮರ ಆಯ್ತು. ಅದರ ಫಲವನ್ನ ಕಾಂಗ್ರೆಸ್ ತೆಗೆದುಕೊಳ್ತಾ ಇದೆ. ಕುಮಾರಣ್ಣ ಅವರು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ ಹಾಗಾದ್ರೆ? 3 ವಿಚಾರಗಳು ನನ್ನ ಆತ್ಮೀಯರು ದರ್ಶನ್ ಅವರು ಕಾಂಗ್ರೆಸ್ ನಾವೊಂದು ಕ್ವಶನ್ ಮಾತಾಡ್ಲಿ ಸರ್. ದೇವೇಗೌಡರ ಕನಸಿನ ಕೂಸು 30 ವರ್ಷದಿಂದ ಬೋನಹಳ್ಳಿಲಿ ಮಾಡಿದ್ರು. ದೇವೇಗೌಡರು ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅನ್ನೋದನ್ನು ನೀವು ಒಂದ್ಸತಿ ಯೋಚನೆ ಮಾಡಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರ ಅದಾದ್ಮೇಲೆ ಎಷ್ಟು ಸತಿ ಬಂತು ಅದನ್ನು ಒಂದ್ಸತಿ ಯೋಚನೆ ಮಾಡಬೇಕಾಗ್ತದೆ. ಸಿದ್ದರಾಮಯ್ಯನವರು 8 ವರ್ಷ ಆಡಳಿತ ಮಾಡಿದ್ರು, ಕಾಂಗ್ರೆಸ್ ಸರ್ಕಾರ 2 ಸತಿ ಬಂತು. ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಅಧಿಕಾರ ಕೊಟ್ಟಿದ್ರು ಜನ, ಎಷ್ಟು ಸತಿ ಮಾಡಿದ್ದು ಅನ್ನೋದನ್ನು ನಾವು ಯೋಚನೆ ಮಾಡ್ಬೇಕಾಗ್ತದೆ. ಆರೋಪ ಮಾಡ್ತೀವಿ ಅಂತ ಬಾಯೋದಂಗೆಲ್ಲ ಆರೋಪ ಮಾಡಿದ್ರೆ ನೋಡ್ತಾ ಇರೋ ಜನರೇನು ದಡ್ರಲ್ಲ. ಕನಸಿನ ಕೂಸು ಬೂನಹಳ್ಳಿದು ಅಂತ ಹೇಳಿದ್ರಿ ಅಲ್ವಾ, 30 ವರ್ಷದಿಂದ ಆಗೈತೆ. ನಿಮ್ ಕಾಂಗ್ರೆಸ್ ಸರ್ಕಾರ ಕನಿಷ್ಠ ದೇವೇಗೌಡರು ಆಡಳಿತ ಮಾಡೋದ್ಮೇಲೆ 15 ವರ್ಷ ಆಡಳಿತ ಮಾಡಿದ್ರಿ. ಏನ್ ಮಾಡಿದ್ರಿ? 1 ವರ್ಷ ಆಡಳಿತ ಮಾಡಿದಂತ ದೇವೇಗೌಡರ ಮೇಲೆ ಎಷ್ಟು ಒಳಗೆ ನೀವು ಬೇಗುದಿ ಇಟ್ಕೊಂಡಿದ್ದೀರಿ ಅಂದ್ರೆ, ದೇವೇಗೌಡರ ಹೆಸರು ತಗೊಂಡ್ಬಿಟ್ರೆ ನಾವು ದೊಡ್ಡವರಾಗ್ತೀವಿ ಅನ್ನೋದು ಚಿಂತನೆಗಳನ್ನ ಬಿಟ್ಬಿಡ್ಬೇಕಾಗ್ತದೆ. ನೀವೇನ್ ಮಾಡಿದ್ರಿ? ಆಯ್ತು,
ದೇವೇಗೌಡರು ಮುಖ್ಯಮಂತ್ರಿ ಆದ್ರೂ ಮಾಡ್ಬೇಕು ಅಂತ ಹೊರಟ್ರು, ಅವ್ರ ಕೈಲಿ ಆಗ್ಲಿಲ್ಲ. ನೀವೇನ್ ಮಾಡಿದ್ರಿ? ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು ಅಲ್ವಾ? ನೀವ್ ಹೇಳ್ತೀರಿ ರಿಯಲ್ ಎಸ್ಟೇಟ್ ಅದು ಇದು ಅಂತ, ರೆಡ್ ಝೋನ್ ನೀವ್ ಯಾಕೆ ತೆಗ್ದಾಕಕ್ಕಾಗ್ಲಿಲ್ಲ? ಯಾಕಾಗ್ಲಿಲ್ಲ? ನಾನ್ ಕೇಳ್ತಾ ಇರೋದಷ್ಟೇ. ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡ್ಬಿಟ್ರು, ಎಲ್ಲಾನು ಫ್ರೀಸ್ ಆಗೋಯ್ತು, ಒಬ್ಬ ಯಾರೋ ಇನ್ನೊಬ್ಬ ಇಂಡಸ್ಟ್ರಿ ಮಾಡ್ಬೇಕು ಅಂತ ಹೊರಟಾಗ ತೊಂದರೆ ಆಗ್ತದೆ. ಆಯ್ತಪ್ಪ, ನೀವೇನ್ ಮಾಡಿದ್ರಿ? ನಾವು ರೈತರು ಬಂದು ಕೇಳ್ಕೊಂಡ್ರು, ಹೋರಾಟ ಮಾಡೋದು ಅಂತ ಡ್ರಾಪ್ ಮಾಡಿದೀವಿ. ಇವತ್ತು ಅಷ್ಟೇ ರೈತರನ್ನ ಜೊತೆಲಿ ಇಟ್ಕೊಂಡೆ ಹೋಗ್ತಾ ಇದೀವಿ. 70% ಕುಮಾರಸ್ವಾಮಿ ಅವ್ರ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದಾರೆ, ನಿಖಿಲ್ ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಮಾಡಿದಾರೆ ಮೊನ್ನೆ. ಇವತ್ತನ್ನ ಒಂದ್ಸತಿ ತಿರುಗಿಸ್ ನೋಡಿ, ಬನ್ನಿ ರೈತರ ಮನೆಗೆ ಹೋಗೋಣ, ರೈತರು ಇಷ್ಟಪಟ್ರೆ ಕೊಡೋಣ ಅಂತ ಹೇಳ್ತಾ ಇದಾರೆ. ಬಂದ್ರ ಸೊ ಹಾಗಾದ್ರೆ ರೈತರ ಪರ ಯಾರು ಅನ್ನೋದು ನೀವು ಡಿಸೈಡ್ ಮಾಡಿ. ನಾನು ಹೇಳ್ಲಿಕ್ಕೆ ಹೋಗಲ್ಲ, ನನಗೆ ಯಾರ ಮೇಲೂ ಆರೋಪ ಮಾಡೋ ಇಚ್ಛೆನೂ ಇಲ್ಲ, ಉತ್ಕಟೆಚ್ಚನೂ ಇಲ್ಲ. ಯಾರ್ದೋ ಒಬ್ಬರ ಹೆಸರು ಮಾತಾಡಿದ ತಕ್ಷಣ ನಾವು ದೊಡ್ಡವರಾಗಲ್ಲ. ಆದ್ರೆ ವಾಸ್ತವ ಸ್ಥಿತಿ ಬಗ್ಗೆ ರೈತ ಪರ ಕಳಕಳಿಯನ್ನು ಎತ್ತಿಡಿಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲು ಇದೇ. ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಯೋಜನೆ ಮಾಡಿದ್ರಲ್ಲ, ನೀವ್ಯಾಕೆ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ? ಒಳ್ಳೇದು ಲೇಔಟ್ ಮಾಡೋ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ಖಂಡಿತವಾಗ್ಲೂ ಅವತ್ತು ಬೆಂಗಳೂರು ನಗರ ಬೆಳೀತಾ ಇತ್ತು. ಇವತ್ತು ಇದೇ ಮುಂಬೈ ನಗರ ಬೆಳೆದಾಗ ಪುಣೆ ಅಂತ ಇನ್ನೊಂದು ನಗರನ ಸೃಷ್ಟಿ ಮಾಡಿದ್ರು, ತುಮಕೂರು ಸೃಷ್ಟಿಯಾಗಿದೆ. ಅದೇ ಟೈಮಲ್ಲಿ ಬೆಂಗಳೂರು ಸುತ್ತ 8 ಏನು ಲೇಔಟ್ಗಳ ಮಾಡಬೇಕು, ಸಣ್ಣ ಲೇಔಟ್ಗಳು ಮಾಡಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಸ್ಯಾಟಲೈಟ್ ಟೌನ್ಗಳು ಮಾಡಬೇಕು ಅಂತ ಕುಮಾರಸ್ವಾಮಿ ಅವರು ನೋಟಿಫಿಕೇಶನ್ ಹೊರಡಿಸಿದ್ರು ಅಲ್ವಾ? ಎಷ್ಟು ದಿನ ಬಿಟ್ರಿ ಕುಮಾರಸ್ವಾಮಿ ಅವ್ರನ್ನ? ನೀವು ಆಡಳಿತ ಮಾಡ್ಲಿಕ್ಕೆ ಎಷ್ಟು ದಿನ ಬಿಟ್ರ ಮುಂದಕ್ಕೆ ಇಲ್ಲ. ಸೊ ಈ ಪರಿಸ್ಥಿತಿಲಿದ್ದ ಕುಮಾರಸ್ವಾಮಿ ಏನ್ ಮಾಡ್ಲಿಕ್ಕೆ ಆಗ್ತದೆ? 30 ವರ್ಷದೇ ಪಾಪ ಇನ್ನೂ ದುಡ್ಡು ಕೊಡಬೇಕು ಇಚ್ಛಾಶಕ್ತಿ ಬಂದಿದ್ರೆ ಕುಮಾರಸ್ವಾಮಿ ಅವರು ಒಂದು ತೀರ್ಮಾನ ತೆಗೆದುಕೊಂಡ್ರಲ್ಲ, ಸಾಲ ಮನ್ನಾ 26,000 ಕೋಟಿ. ಹಾಗೆ ಇಲ್ಲೂ ಕೂಡ ಇಚ್ಛಾಶಕ್ತಿ ಇದ್ರೆ ಮೊದಲ ದಿನವೇ ಕುಮಾರಸ್ವಾಮಿ ಅವರು ಈ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ರು. ಖಂಡಿತವಾಗ್ಲು ಅಲ್ಲಿಗೆ ಬರೋಣ. ಇದು ಒಂದು ವಿಚಾರ ಅಲ್ಲ, ಇದು ರೈತನ ವಿಚಾರ, ಒಬ್ಬನ ಮನೆ ವಿಚಾರ ಅಲ್ಲ. ಸಾಲ ಮನ್ನಾ ಅಂದಾಗ ಸರ್ಕಾರದಿಂದ ಕೊಡುವಂತ ಯೋಜನೆ. ಅದೇ ನೀವು ರೈತನ ಜಮೀನನ್ನ ಕಿತ್ಕೋಬೇಕು ಅಂದಾಗ ಅವನ ಭಾವನೆಗಳಿರ್ತವೆ. ಈಗ ಒಬ್ರು ರೈತರು ನನ್ನ ಹತ್ರ ಮಾತಾಡಿದ್ರು, ಮಾಧ್ಯಮದ ಮುಂದೆನೆ ಮಾತಾಡಿದ್ರು, ಸ್ವಾಮಿ ನಾನು ಹಸು ಸಾಕಿದ್ದೀನಿ, ರೇಷ್ಮೆ ಹುಳ ಸಾಕಿದ್ದೀನಿ, ಏಕಾಏಕಿ ನಾನು ಒಕ್ಲೆಪ್ಸಿದ್ರೆ ಎಲ್ಗೆ ಹೋಗ್ಲಿ? ಯಾಕೆ ಅವನ ಹತ್ರ ಅವನ ಜೊತೆ ಫೀಲ್ ಹಂಚ್ಕೊಳ್ಳೋದು ಬೇಡವಾ? ನೀವು ಭಾವನೆಗಳ ಬೆಲೆ ಇಲ್ವಾ ಒಬ್ಬ ರೈತನ ಭಾವನೆಗಳಿಗೆ? ನಾನು ಒಬ್ಬ ರೈತ ಅಂತ ಹೇಳ್ಕೊಳಕ್ಕೂ ಮುಂಚೆ ಭಾವನೆಗಳ ಬಗ್ಗೆ ಮಾತಾಡ್ಬೇಕಾಗ್ತದೆ. ಈಗ ಸಾಲ ಮನ್ನಾ ಮಾಡೋದಾದ್ರೆ ಸರ್ಕಾರದ ಯಾವ್ದೋ ಒಂದು ಯೋಜನೆಯಿಂದ ಕಟ್ ಮಾಡ್ತೀವಿ, ಬಡವನ ಮನೆ ಸಾಲ ತೀರಿಸ್ತೀವಿ, ಅವನ ನೋವನ್ನ ನೋಡ್ತೀವಿ. ಇಲ್ಲಿ ಅವನಿಗೆ ನೋವನ್ನ ದೂಡ್ತಾ ಇದೀವಲ್ಲ ಅಲ್ವಾ? ಇಂಜೆಕ್ಷನ್ ಕೊಡೋದಕ್ಕೂ ಇಂಜೆಕ್ಷನ್ ಕೊಡೋದಕ್ಕೂ ಕೊಲೆ ಮಾಡೋದಕ್ಕೂ ವ್ಯತ್ಯಾಸ ಇರ್ತವೆ. ಇಂಜೆಕ್ಷನ್ ಕೊಡೋದು ನೋವಾಗುತ್ತೆ, ಆದ್ರೆ ಅವನಲ್ಲಿ ಹುಷಾರಾಗ್ತಾನೆ. ಕೊಲೆ ಮಾಡುವಾಗ ಅವನ ಇಡೀ ಕುಟುಂಬ ಅವನ ಹಿಂದೆ ಇರ್ತದೆ. ಅದ್ರ ಬಗ್ಗೆ 1000 ಸತಿ ಪ್ರಯತ್ನ ನೀವು ಮಾಡಿ ಅಂತ ಹೇಳ್ತಾ ಇದೀವಿ. ನಾವು ಕಾಂಗ್ರೆಸ್ ಸರ್ಕಾರನ ಆರೋಪ ಮಾಡ್ತಾ ಇಲ್ಲ, ನಮಗೆ ಸಂಪೂರ್ಣ ಮೆಜಾರಿಟಿ ಯಾವತ್ತೂ ಬಂದಿಲ್ಲ. ಅಂತ ಪರಿಸ್ಥಿತಿಲೂ ಕೂಡ ನಾವು ರೈತರ ಪರವಾಗಿ ನಿಂತಿದೀವಿ. ನೀವ್ಯಾಕೆ ಅದನ್ನ ಯೋಚನೆ ಮಾಡ್ತಾ ಇಲ್ಲ? ಕುಮಾರಸ್ವಾಮಿ ಅವ್ರ ಕೂಸು ಸರಿ ಆಯ್ತಪ್ಪ, ಕೂಸು ಕುಲ ವಿವರಿಸೋ ಕೆಲಸ ನೀವ್ಯಾಕೆ ಮಾಡ್ತಾ ಇದ್ದೀರಿ? ಸರಿ, ಎಸಕಾಡ ಮುಂದುವರಿತಾ ಇದೆ. 2 ಆಯಾಮಗಳಲ್ಲೂ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ರೈತ ಪರ ಕಳಕಳಿಯನ್ನು ಎತ್ತಿಡಿಬೇಕು, ಜೊತೆಗೆ ರೈತನ ಜೀವನವೂ ಕೂಡ ಹಾಗೆ ಇರಬಾರ್ದು, ಸುಧಾರಣೆಗಳನ್ನು ಕಾಣಬೇಕು. ಹಾಗಾದ್ರೆ ಬಿಡದಿ ಟೌನ್ಶಿಪ್ ರೈತನ ಜೀವನದ ಮೇಲೆ ಬರೆ ಎಳೆಯುತ್ತಾ ಅಥವಾ ಅಭಿವೃದ್ಧಿ, ಹಣಕಾಸು ಒಂದು 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 ಪಥದತ್ತ ಸಾಗಿಸುವ ಯೋಜನೆ ಆಗುತ್ತಾ? ಮಾತನಾಡಿಸೋಣ. ತಮ್ಮಯ್ಯವರು ಮಾತನಾಡ್ತಾ ಇದ್ರಿ, ನೀವು ಕಾಂಗ್ರೆಸ್ ವಕ್ತಾರರಿಗೆ ಪ್ರಶ್ನೆ ಕೇಳ್ತೀನಿ ಅಂತ ಹೇಳ್ತಾ ಇದ್ರಿ. ನನ್ನದೊಂದು ಪ್ರಶ್ನೆ ಇದೆ ನಿಮಗೆ. ಇವತ್ತು ಒಬ್ಬ ರೈತ ಅಂತ ಹೇಳಿದ್ರೆ 10 ಎಕರೆ ಜಮೀನ್ ನನಗಿದೆ ಅಂತ ಹೇಳಿದ್ರೆ, ನಾನೊಬ್ಬ ರೈತ, ನಾನು ಉಳುಮೆ ಮಾಡ್ತೀನಿ, ಜಮೀನಲ್ಲಿ ಕೆಲಸ ಮಾಡ್ತೀನಿ, ಆದ್ರೂ ಕೂಡ ನನಗೆ ಹೆಣ್ಣು ಕೊಡಕ್ ಮುಂದೆ ಬರೋದಿಲ್ಲ ಯಾರು ಕೂಡ. ಆದ್ರೆ ನನಗೆ ಬೆಂಗಳೂರಿನಲ್ಲಿ ಒಂದು ಸೈಟ್ ಇದೆ, 30-40 ಸೈಟ್ ಇದೆ, ಒಳ್ಳೆ ಏರಿಯಾದಲ್ಲಿ ಸೈಟ್ ಇದೆ, ನಾನ್ ಕೊಡ್ತೀನಿ ನೀನ್ ಕೊಡ್ತೀನಿ ಅಂತ ಹೆಣ್ಣು ಕೊಡಕ್ಕೆ ಒಂದು ಕ್ಯೂ ಬರುತ್ತೆ. ಅಂತ ಜೀವನ ನಿಮ್ಮದು ಆಗ್ಬೋದಲ್ವಾ ಸರ್? ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಸರ್. ಮೊನ್ನೆ ಆಕ್ಚುಲಿ ಒಂದ್ 2-3 ದಿವಸ ಹಿಂದೆ ಯಾವ್ದೋ ಒಂದು ಬೆಂಗಳೂರು ಇನ್ಸಿಡೆನ್ಸ್ ಆಯ್ತು, ಯಾವ್ದೋ ಒಂದು ಮರ್ಡರ್ ಕೇಸ್. ಸೊ ಅಲ್ಲಿ ಏನ್ ಹೇಳ್ಕೊಟ್ರು ಪಾಪ ನೊಂದ ಜೀವಗಳು, ಯಾರು ಬೆಂಗಳೂರಿಗೆ ಹೆಣ್ ಕೊಡಕ್ ಹೋಗ್ಬೇಡಿ ಸ್ವಾಮಿ, ರೈತರ ಮಕ್ಳಿಗೆ ಹೆಣ್ ಕೊಡಿ ಅಂತ ಹೇಳಿದ್ರು. ಸೊ ಅದು ವಾಸ್ತವವಾಗಿ ಸತ್ಯ ಸರ್. ಅದು ಬೆಂಗಳೂರಲ್ಲಿ ಕರುಣೆ ಅನ್ನೋದಿಲ್ಲ ಸರ್, ಎಲ್ಲಿ ಬೇಕಾದ್ರೂ ಚುಚ್ಬಿಟ್ಟು ಹೊಟ್ಟೋಯ್ತಾರೆ. ಬಟ್ ವಿಲೇಜ್ ಅಲ್ಲಿ ಕರುಣೆ ಅನ್ನೋದು ತುಳುಕ್ತಾ ಇದೆ ಸರ್, ಯಾವುದೇ ಡೇಂಜರ್ ಇಲ್ಲ. ಯಾಕೆ ಹೆಣ್ ಕೊಡಲ್ಲ ಸರ್? ಈ ಟ್ರೆಂಡ್ ಮುಂದಕ್ಕೆ ಚೇಂಜ್ ಆಗುತ್ತೆ ಸರ್. ಯಾರು ರೈತ ಇದ್ದಾನೆ ಅವನಿಗೆ ಚಿನ್ನದ ಬೆಲೆ ಬಂದೇ ಬರುತ್ತೆ ಸರ್. ಇನ್ನು 20 ವರ್ಷದಲ್ಲಿ ಈ ಟ್ರೆಂಡ್ ಉಲ್ಟಾ ಆಗುತ್ತೆ ನೋಡಿ ಸರ್. ಓಕೆ, ಒಂದು ಅಚ್ಚರಿ ಅನ್ಸುತ್ತೆ ತಮ್ಮಯ್ಯವ್ರೆ. ಒಬ್ಬ ಜಮೀನಲ್ಲಿ 10 ಎಕರೆ ಜಮೀನ್ ಇದ್ರೆ ಅವನಿಗೆ ಹೆಣ್ಣು ಕೊಡೋದಿಲ್ಲ, ಆದ್ರೆ
ಬೆಂಗಳೂರು ಅಥವಾ ಇತರೆ ಸಿಟಿಗಳಲ್ಲಿ ಸರ್ಕಾರಿ ನೌಕರಿ ಮಾಡ್ತಾ ಇದ್ದಾನೆ, ಒಬ್ಬ ಅಟೆಂಡರ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೊಂದು 25-30 ಸಾವಿರ ಸಂಬಳ ಬರುತ್ತೆ ಅಂತ ಹೇಳಿದ್ರೆ ಮೊದಲ ಆಯ್ಕೆ ಆ ಸರ್ಕಾರಿ ನೌಕರ ಆಗಿರ್ತಾನೆ, ಸರ್ಕಾರಿ ಅಟೆಂಡರ್ ಆಗಿರ್ತಾನೆ. ಆ ಅಟೆಂಡರ್ ಇಡೀ ಜೀವಮಾನ ದುಡಿದ್ರೂ ಕೂಡ 10 ಎಕರೆ ಜಮೀನನ್ನ ಪಡೆದುಕೊಳ್ಳುವ, ಖರೀದಿ ಮಾಡುವ ಶಕ್ತಿನೇ ಹೊಂದ್ಕೊಳ್ಳೋದಿಲ್ಲ. ಹಾಗಾದ್ರೆ ಜನರ ಮೈಂಡ್ ಸೆಟ್ ಬದಲಾವಣೆ ಆಗ್ಬೇಕು ಅಲ್ವಾ? ಹೌದು, ಖಂಡಿತ ಬದಲಾವಣೆ ಆಗುತ್ತೆ ಸರ್. ಇವಾಗ ನೋಡಿ, ಒಬ್ಬರದ್ದು ಮೈಂಡ್ ಸೆಟ್ ಒಂದೇ ತರ ಇರೋದಕ್ಕೆ ಚಾನ್ಸ್ ಇಲ್ಲ. ಪ್ರಜ್ಞಾವಂತನೇ ಇರ್ತಾನೆ, ಸ್ವಲ್ಪ ನಾರ್ಮಲ್ ಪರ್ಸನ್ ಇರ್ತಾನೆ. ಪ್ರಜ್ಞಾವಂತ ಏನಿದ್ದಾನೆ ಅವನು ತುಂಬಾ ಯೋಚನೆ ಮಾಡ್ಕೊಡ್ತಾನೆ. ಈಗ ಭೂಮಿ ಹೊಂದಿರುವಂತಹ ಪೀಳಿಗೆ ಏನಿದೆ ಅದೇ ಭದ್ರವಾಗಿರೋ ಪೀಳಿಗೆ ಸರ್. ಎಷ್ಟೇ ತಲೆಮಾರು ಹೋದ್ರು, ಯಾವುದೇ ಕೆಲಸ ಇಲ್ಲ ಅಂದ್ರೂ, ಯಾವುದೇ ಕಾಯಿಲೆ ಬಂದ್ರು, ಯಾವುದೇ ಕರೋನಾ ಬಂದ್ರು, ಯಾವುದಕ್ಕೂ ವಿಲೇಜ್ ಅಲ್ಲಿ ಇರುವಂತಹ ಪೀಪಲ್ಸ್ ಎದುರ್ಕೊಳ್ಳಲ್ಲ ಸರ್. ಜೀವನನ ಅವ್ರು ಕಟ್ಕೊಂಡಿದ್ದಾರೆ ಸರ್. ಅವ್ರು ಕಟ್ಕೊಂಡು ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ಕೊಡ್ತಾರೆ ಸರ್. ಕಾಂಗ್ರೆಸ್ ಸರ್ಕಾರದ ಮಾಡಲ್ಲ ಕೆಲವು ಪ್ರಶ್ನೆಗಳು ಇದ್ದಾವೆ, ಆ ಪ್ರಶ್ನೆಗಳನ್ನು ಮುಂದಿಟ್ಬಿಡಿ ಸರ್. ಇವಾಗ ಕಾಂಗ್ರೆಸ್ ಪಕ್ಷ JDS ಪಕ್ಷ ಅಂತ ಹೇಳ್ತಾರಲ್ಲ, ಅವ್ರ ಕನ್ಸು ಇವ್ರ ಕನ್ಸು ಅಂತ. ಅವ್ರ ಕನ್ಸನ್ನ ನಾವ್ಯಾಕೆ ಈಡೇರಿಸ್ಬೇಕು ಸರ್? ನಮ್ ಭೂಮಿನ ಮೋರಿಗೆ ಹಾಕ್ಬಿಟ್ಟು ಅವ್ರ ಕನ್ಸನ್ನ ನಾವ್ಯಾಕೆ ಈಡೇರಿಸ್ಬೇಕು? ಯಾರಾದ್ರೂ ಮಾಡ್ಕೊಂಡಿರ್ಲಿ ಸರ್. ಇವಾಗ ಬಂದಿರೋ ಪ್ರೆಸೆಂಟ್ ಸರ್ಕಾರ ನಮ್ ರೈತರನ್ನ ಉಳಿಸಿ ಸರ್. ಅವ್ರ ಕಡೆ ಇವ್ರ ಕಡೆ ಯಾಕೆ ಕೈ ತೋರಿಸ್ತಾ ಇದ್ದೀರಾ ಸರ್? ನಮ್ ಕ್ವಶನ್ ಇದೆ ಸರ್. ನೀವ್ ಯಾರ ಕಡೆನೂ ಕೈ ತೋರಿಸ್ಬೇಡಿ ಸ್ವಾಮಿ. ನಿಮ್ನ ಸರ್ಕಾರ ತಂದಿದೀವಲ್ಲ, ನಮ್ಮಂತ ರೈತರನ್ನೇ ನಿಮ್ಮ ಓಟ್ ಹಾಕ್ಬಿಟ್ಟು ಗೆಲ್ಸಿದ್ದೀರಾ. ನಿಮ್ ಕಡೆಯಿಂದ ರೈತರಿಗೆ ಹೆಲ್ಪ್ ಮಾಡಿ. ಯಾರ್ ಮಾಡಿದ್ರೇನು? ಅವ್ರ ಇವ್ರ ಮಕ್ಕ ಯಾಕೆ ತೋರಿಸ್ತಾ ಇದ್ದೀರಾ? ಇದು ನನ್ನ ಕ್ವಶನ್ ಸರ್. ಆನ್ಸರ್ ಮಾಡ್ಲಿ ಸರ್. ಇದೇ ಪ್ರಶ್ನೆ ನಾನು ದರ್ಶನ್ ಅವ್ರು ಕೇಳ್ತೀನಿ. ದರ್ಶನ್ ಅವರೇ, ಕುಮಾರಸ್ವಾಮಿ ಅವ್ರು ಕನಸ್ಕೊಂಡ್ರು, DK ಶಿವಕುಮಾರ್ ಅವ್ರು ಕನಸ್ಕೊಂಡ್ರು. ನೀವು ಕನಸು ಕಂಡಿದ್ರೆ ನಿಮ್ಮ ಜಮೀನುಗಳಲ್ಲಿ ಆ ಕನಸನ್ನು ಈಡೇರಿಸ್ಕೊಳ್ಳಿ. ಬಡ ರೈತನ ಹೊಟ್ಟೆ ಮೇಲೆ ಹೊಡೆಯೋದು ಯಾಕೆ? ನಿಮ್ಮ ಜಮೀನನ್ನು ಕೊಡಿ ಟೌನ್ಶಿಪ್ಗೆ. 10 ಎಕರೆ ಇದೆಯೋ 5 ಎಕರೆ ಇದೆಯೋ ಇಲ್ವಾ? ಜಮೀನು ಇಲ್ವಾ ಸರ್? ಈಗ ಮೇಕೆದಾಟು ಅಂತ ಡ್ಯಾಮ್ ಆಗ್ತಾ ಇದೆ ಸರ್. ಉದಾಹರಣೆ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಜಮೀನು ಹೋಗ್ತದೆ. ಆದ್ರೆ ಉದ್ದೇಶ ಆ ಒಂದು ಯೋಜನೆ ಮಾಡಿದ್ರೆ ರೈತರಿಗೆ ಮತ್ತೆ ಬೆಂಗಳೂರಿಗೆ ಕುಡಿಯೋ ನೀರಿನ ಯೋಜನೆ. ಆ DPR ಅಲ್ಲಿ ಎಷ್ಟು ಜನ ರೈತರ ಜಮೀನು ಹೋಗುತ್ತೆ? DK ಶಿವಕುಮಾರ್ ಅವರದ್ದು ಮಾತ್ರ ನೀವು ಕೇಳಿದ್ರಿ. ನಿಮ್ದು ಕೊಡಿ ಅವ್ರದ್ದೇ ಮಾತ್ರ ಕೊಡಿ. ನಿಮ್ಮ ಕನಸುಗಳನ್ನ ನಿಮ್ಮ ಜಮೀನಿನಲ್ಲಿ ಈಡೇರಿಸಿಕೊಳ್ಳಿ. ಒಂದ್ ಡ್ಯಾಮ್ ನ 5 ಎಕರೆಲ್ಲಿ ಕಟ್ಟಕ್ಕಾಗಲ್ಲ ಸರ್. ಸರಿ, ನೋಡಿ, ಒಂದು ಯೋಜನೆಗಳು ಆಗ್ಲೇಬೇಕು ಸರ್. ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೀವು ದೇವನಹಳ್ಳಿಲಿ ಇಲ್ಲ ಅಂದಿದ್ರೆ ಈಗ ಎಲ್ಲಿ ಮಾಡ್ಬೇಕಿತ್ತು ಅಂತ ನೀವು ಹೇಳಿ ಸರ್. ಈಗ ಸಮಸ್ಯೆ ಇರ್ತದೆ, ಅದಕ್ಕೊಂದು ಪರಿಹಾರ ಹುಡುಕ್ಲೇಬೇಕಾಗ್ತದೆ. ಮತ್ತೆ ಅವ್ರಿಗೆ ಗೌರವಯುತವಾದಂತ ಧನ ಸಹಾಯವನ್ನು ಮಾಡ್ಲೇಬೇಕಾಗ್ತದೆ. ನನ್ನ ಸ್ನೇಹಿತರು ಆತ್ಮೀಯರ JDS ವಕ್ತಾರು ಹೇಳ್ತಾ ರೈತರ ಬಗ್ಗೆ ಕಾಳಜಿ ವಿಚಾರವಾಗಿ ಅಥವಾ ಸಾಲ ಮನ್ನಾದ ವಿಚಾರ ಮಾತಾಡಿದಕ್ಕೆ ನಾ ಹೇಳ್ತಾ ಇದ್ದೀನಿ. ಮನಮೋಹನ್ ಸಿಂಗ್ ಅವರು 74,000 ಕೋಟಿ ಸಾಲ ಮನ್ನಾವನ್ನ ಮಾಡಿದ್ರು. ರೈತರ ಬಗ್ಗೆ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರಿಗೆ ಅಂತ ಒಂದು ಕಾಳಜಿ ಇದ್ರೆ ಇವರು ಇಲ್ಲ ಎಲೆಕ್ಷನ್ ಕ್ಯಾಂಪೇನ್ ಹೇಳಿದ್ರು ಮೇಕೆದಾಟು 5 ನಿಮಿಷದಲ್ಲಿ ನಾ ಪರ್ಮಿಷನ್ ತಗೊಂಡ್ಬರ್ತೀನಪ್ಪ, ನನ್ನ ಸಂಸದ್ನಾಗ ಗೆಲ್ಸಿ ಅಂತ ಅಂದಿದ್ರು. ಇವತ್ತಿಗೂ ಮೇಕೆದಾಟು ವಿಚಾರವಾಗಿ ಅವ್ರು ಮಾತಾಡ್ತಿಲ್ಲ. ರೈತರ ಬಗ್ಗೆ ನಿಜವಾಗ್ಲೂ ಅವ್ರಿಗೆ ಕಾಳಜಿ ಇದ್ರೆ ಭದ್ರಾ ಮೇಲ್ದಂಡೆಗೆ 23ನೇ ಇಸ್ವಿನಲ್ಲೇ ಬಜೆಟ್ ಅಲ್ಲಿ ಅಲೋಕೇಟ್ ಆಗಿರೋ 5,400 ಕೋಟಿ ರೂಪಾಯಿ ಹಣದ ಬಗ್ಗೆ ಒಂದು ದಿನಕ್ಕಾದ್ರೂ ಅವರು ಟ್ವಿಟರ್ ಅಲ್ಲಿ ಬರ್ತಾ ಇದೆಯಾ? ರೈತರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದ್ರೆ ಕಳಸಾ ಬಂಡೂರಿ ವಿಚಾರವಾಗಿರ್ಬೋದು ಅಥವಾ ಕೃಷ್ಣಾ ಮೇಲ್ದಂಡೆ ವಿಚಾರವಾಗಿ ಕುಮಾರಸ್ವಾಮಿ ಅವರಾಗ್ಲಿ ದೇವೇಗೌಡರ ಬಗ್ಗೆ ವಿಶೇಷ ಗೌರವ ರಾಜ್ಯಸಭೆಯಲ್ಲಿ 1-2 ಬಾರಿ ಧ್ವನಿ ಎತ್ತಿದ್ದಾರೆ. ಅವ್ರ ಬಗ್ಗೆ ನಾ ಏನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಸರ್. ಕುಮಾರಸ್ವಾಮಿ ಅವರ ವಿಚಾರ ಆಯ್ತು. ರೈತರ ಬಗ್ಗೆನೇ ಮಾತಾಡೋದಾದ್ರೆ ಇವತ್ತು ರಸಗೊಬ್ಬರ ಅಂತ ಹೇಳಿ ನಾವು ಹೈರಾಣಾಗಿ ಹೋಗ್ತಾ ಇದೀವಿ. ವಿದೇಶಾಂಗ ನೀತಿಗಳು ಹಳ್ಳ ಹತ್ತೋಗಿದೆ. ಅಮೆರಿಕದವ್ರು ಬಂದು ನಮ್ಮ ತೈಲ ಟ್ಯಾಂಕರ್ನೆಲ್ಲ ಉಡಾಯಿಸ್ತಾ ಇದ್ರು ಸಮೇತ ಮೋದಿಯವ್ರ ಮಾತಿಲ್ಲ, ಕೇಂದ್ರ ಸಚಿವರ ಮಾತಿಲ್ಲ, ಯಾವುದೂ ಇಲ್ಲ. ಲೆಟ್ ಅಸ್ ಕಮ್ ಟು ಬಿಡದಿ ಸರ್. ಇವಾಗ ಒಂದು ಯೋಜನೆಯನ್ನ ಹಾಕೊಂಡಿದೀವಿ. ಸರ್ಕಾರ ಈಗೊಂದು 560 ಎಕರೆನೇನೋ ಅನ್ಕೊಳ್ತೀನಿ, ಅದನ್ನ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಒಂದು ತಯಾರಿಯನ್ನ ಮಾಡ್ತಾ ಇದೆ. ಆದ್ರೆ ಮೂಲ ರೈತರ ಭಾವನೆಗಳನ್ನ ಖಂಡಿತವಾಗ್ಲೂ ನಾವು ಗಾಳಿಗೆ ತೂರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕೋರ್ಟ್ಗಳಲ್ಲೂ ಅವ್ರು ಕೇಳ್ತಾರೆ. ಈಗ ರೈತರ ಭಾವನೆ ಏನಿದೆ ಅಲ್ಲ, ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ವಯಂ ಪ್ರೇರಿತವಾಗಿ. ಹೌದಪ್ಪ, ಇದು ಒಳ್ಳೆ ಪ್ರಾಜೆಕ್ಟ್ ಅಂತ ಕೊಡ್ತಾ ಇದ್ದಾರೆ. ಈಗ ಅಲ್ಲಿ 2 ರೀತಿಯ ಭಾವನೆಗಳು ಇವೆ. ಸರಿ, ಕೊಡ್ಲಿಕ್ಕೂ ಸಮೇತ 50% ಜಾಸ್ತಿ ರೈತರು ತಯಾರಿದ್ದಾರೆ. ಸರಿ ಇದ್ದಾರೆ. ಸರಿ, ಕೊಡಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಬಂದಿದ್ದಾರೆ ಮೀಟಿಂಗ್ ಮೊನ್ನೆ ಅಫಿಷಿಯಲ್ ಆಗಿ ಡಾಕ್ಯುಮೆಂಟ್ ಇದೆ. ನಿಮ್ಮ ಪಕ್ಷದವರು 90% ರೆಡಿ ಇದ್ದಾರೆ ಅಂತ ಹೇಳ್ತಿದ್ದೀರಿ, ನೀವು 50% ರೆಡ್ಯೂಸ್ ಮಾಡಿದ್ದೀರಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾನು 50%ಗಿನ್ನ ಹೆಚ್ಚು ಅಂದ್ರೆ ಆ 90 ಆಗ್ಬೋದು 100 ಆಗ್ಬೋದು. ಆದ್ರೆ ನಾನು ಹಂಗೆ ಹೋಗುದಿಲ್ಲ. ನೋ ನಾ ಅಡ್ಗೋಡೆ ಮೇಲೆ ದೀಪ ಇಡ್ಲಿಕ್ಕೆ ಹೋಗುದಿಲ್ಲ ಸರ್. ಈಗ
ಕೊಡುವಂತ ಮನಸ್ಸುಳ್ಳವರು ಸಮೇತ ಅಲ್ಲಿದ್ದಾರೆ. ನಾನು ಕೊಡೋದಿಲ್ಲ, ಪಿತ್ರಾರ್ಜಿತವಾಗಿ ನನ್ನ ಭಾವನೆಗಳು ಬೆಸ್ತಿದೆ, ಕೊಡುದಿಲ್ಲ ಅನ್ನುವಂತ ಭಾವನೆಗಳು ಖಂಡಿತವಾಗ್ಲೂ ಇದಾವೆ. ನಾವು ಎರಡು ಭಾವನೆಗಳಿಗೂ ಗೌರವಿಸಬೇಕಾಗ್ತದೆ. ಸೊ ಆಮೇಲೆ ಜನರ ಏನೋ ಅಭಿಪ್ರಾಯಗಳು ಬಂದಾಗ ಅಲ್ಲಿ ಪ್ರತಿಶತ 70-80% ರೈತರ ಒಂದು ಭಾವನೆ ನಾವು ಕೊಡ್ತೀವಿ ಅಂದ್ರೆ, ಅಥವಾ ಅಷ್ಟೇ ಪರ್ಸೆಂಟೇಜ್ ಆಫ್ ದ ಭಾವನೆ ನಾವು ಕೊಡಲ್ಲ ಅಂತಂದ್ರೆ, ಖಂಡಿತವಾಗ್ಲೂ ಕಾನೂನಾತ್ಮಕವಾಗಿ ನಾವು ಕಾನೂನನ್ನ ಮೀರಿ ಈ ನೆಲದ ಕಾನೂನಿಗೆ ಗೌರವ ಕೊಡ್ಬೇಕಲ್ವ ಸರ್? ನನಗೆ ಒಂದೇ ಪ್ರಶ್ನೆ ಕೇಳಿಸ್ತೀನಿ. 474 ದಿನ ರೈತರು ಹೋರಾಟ ಮಾಡಿದ್ರು, ಯಾವ ಕಾರಣಕ್ಕೂ ಹೋಗಿ ಆ ರೈತರ ಭಾವನೆಗಳಿಗೆ ನಿಮ್ಗೆ ಬೆಲೆ ಕೊಡ್ಲಿಲ್ಲ. ಡಿ.ಕೆ. ಶಿವಕುಮಾರ್ ಜೊತೆಗೆ ಹೇಳ್ತೀನಿ, ಒಂದು ಸಾರ್ವಜನಿಕ ಸಭೆ ಮಾಡಿದ್ರೆ ಇಲ್ಲಿವರೆಗೂ ಸಾರ್ವಜನಿಕ ಸಭೆ ಮಾಡಿ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂತ ಒಂದು ಕನಿಷ್ಠ ಪದ್ಧತಿಯನ್ನ ನೀವು ಮಾಡ್ಕೊಂಡ್ರ? ನೋಡಿ, ಇನ್ನೊಂದು ಪ್ರಶ್ನೆ ಕೇಳಿ. ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಗಳಿಗೆ ಬೆಂಬಲ ಕೊಡ್ತಾ ಇದೆ, ರೈತರ ಹಿತಾಸಕ್ತಿಯನ್ನು ತುಳಿತಾ ಇದೆ ಅಂತ ಹೇಳ್ತಿದ್ರಿ, ಇಲ್ಲಿ ನಿಮ್ ನಿಲುವೇನು ಸರ್? ಇವಾಗ ಬಿಡದಿ ಹೋರಾಟ ಸ್ಥಳಕ್ಕೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನನಗೆ ಗೊತ್ತಿರೋ ಹಾಗೆ 2-3 ಬಾರಿ ಹೋಗಿದ್ದಾರೆ. ಅಲ್ಲಿನ ಕ್ಷೇತ್ರದ ಸ್ಥಳೀಯ ಶಾಸಕರಾದಂತ ಬಾಲಣ್ಣನವರು ಅವ್ರ ಜೊತೆಗೆ ಕೂತಿದ್ದಾರೆ, ಅವ್ರ ಜೊತೆಗೂ ಮಾತುಆಡಿದ್ದಾರೆ. ಸಂಧಾನಗಳು, ಸಭೆಗಳು ತುಂಬಾನೇ ನಡೆದಿದೆ ಸರ್, ಇದು ನಡೆದಿಲ್ಲ ಅಂತಲ್ಲ. ಇವತ್ತು ನೀವು ಕೇಂದ್ರ ಸರ್ಕಾರವನ್ನ ತೋರಿಸ್ತಾ ಒಂದ್ ನಿಮಿಷ ನೀವು ಮಾತಾಡಿದ್ದು ಕೇಳುದಿಲ್ಲ, ನಾನ್ ಮಾತಾಡಿದ್ದು ಕೇಳುದಿಲ್ಲ. ಒಂದೇ ನಿಮಿಷ, ನಾವು ಕೇಳಿದ್ವಲ್ಲ, ಇವತ್ತು ಕೇಂದ್ರ ಸರ್ಕಾರದ ಏನೋ ಕಾರ್ಪೊರೇಟ್ ಸಂಸ್ಕೃತಿ ಮತ್ತಿನ್ನೊಂದು ಅಂತ ಅಲ್ಲಿದ್ದು ತಾಳೆಯನ್ನ ಇಲ್ಲಿಗೆ ನೀವು ಹಾಕ್ತಾ ನೋಡಿ, ರೈತರ ಪರವಾಗಿರ್ಬೇಕು, ಕಾರ್ಪೊರೇಟ್ಗಳ ವಿರೋಧಿ ಆಗಿರ್ಬೇಕು. ಅಲ್ಲಿ ಕಾರ್ಪೊರೇಟ್ಗಳ ವಿರೋಧಿ ಅಂತೆ, ಇಲ್ಲಿ ರೈತರ ವಿರೋಧಿ. ರೈತರು ಮಕ್ಕಳು ಅಂತ ಸೊಕಾಲ್ಡ್ ಹೇಳ್ಕೊಂಡವರು ಈ ಒಂದು ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಆಗ್ತವರು ಕಾಂಗ್ರೆಸ್ ಇವತ್ತು ಎಸ್ಪೆಷಲಿ ರಾಜಕೀಯ ಮಾತ್ರಲ್ಲೇ ಕೂತಿಲ್ಲ ಸರ್. ಇವತ್ತು ಕೂತಿಲ್ಲ ಸರ್. ರೈತರ ಹಿತಾಸಕ್ತಿ ಅಷ್ಟೇ. ನಾನಿಲ್ಲಿ ರಾಜಕೀಯ ಮಾತಾಡ್ತಾ ಇಲ್ಲ ಸರ್, ವಾಸ್ತವಾಂಶ ಹೇಳ್ತಾ ಇದ್ದೀನಿ. ಯಾರು ನೋಟಿಫಿಕೇಶನ್ ಮಾಡಿದ್ರು, ಯಾರು ಇದರಿಂದ ರೈತರ ಬದುಕೆಲ್ಲ ಹಸನ ಆಗ್ತದೆ, ಅವರಿಗೆ ಉದ್ಯೋಗ ಸಿಗ್ತದೆ, ಅವರ ಭವಿಷ್ಯ, ಅವರ ಆರ್ಥಿಕ ಸ್ಥಿತಿಗತಿಗಳು ಹೆಚ್ಚಾಗ್ತದೆ ಅಂತ ವಾದ ಮಾಡಿದವರು ನಾವಲ್ಲ. ಅವತ್ತು ಕುಮಾರಸ್ವಾಮಿ ಅವರು ರೆಡ್ ಝೋನ್ ತೆಗೆಸಿ ಎಕ್ಸಿಕ್ಯೂಷನ್ ಗೆ ಬರ್ಲಿಲ್ವಲ್ಲ, ಅದು ಅವ್ರ ಹಾಕಿದ್ರು, ಕೈ ಬಿಟ್ಟರು, ತೆಗಿಬೇಕಿತ್ತಲ್ಲ, ಯಾಕೆ ತೆಗೆದಿಲ್ಲ ನೋಡಿ? ಮತ್ತೆ ಅಲ್ಲಿಗೆ ಹೋಗುತ್ತೆ ಡಿಬೇಟ್, ಮತ್ತೆ ವಾಪಸ್ ಹೋಗುತ್ತೆ. ನೀವ್ಯಾಕೆ ತೆಗ್ದಿಲ್ಲ, ನನ್ ಪಾಯಿಂಟ್ ಅದಲ್ಲ. ಯಾರು ಎಕ್ಸಿಕ್ಯೂಷನ್ ತಂದಿದ್ದಾರೋ ಅವರು ಜನರ ಬಳಿ ಹೋಗ್ಬೇಕಾಗಿತ್ತು, ರೈತರ ಬಳಿ ಹೋಗ್ಬೇಕಾಗಿತ್ತು, ಅವ್ರ ಅಭಿಪ್ರಾಯ ಸ್ಥಳೀಯ ಶಾಸಕ. ನಿಮ್ಮ ಹಸುವೆಮ್ಮೆಗಳನ್ನು ಕಳಿಸ್ಬಿಡ್ತೀರಾ? ಎಲ್ಲೂ ಕಳ್ಸಲ್ಲ ಸರ್. ರೇಷ್ಮೆ ಹುಳಗಳನ್ನು ನಾಶ ಮಾಡ್ಬಿಡ್ತೀರಾ? ಇಲ್ಲಿ ನಾವು ಮಾತಾಡಿದಷ್ಟು ಆ ರೀತಿ ತೆಂಗಿನ ಮರಗಳನ್ನು ನಾಶ ಮಾಡ್ಬಿಡ್ತೀರಾ? ನೋಡಿ, ಪ್ರತಿಯೊಂದು ಯಾವುದೇ ಯೋಜನೆಗಳು ಆಗ್ಬೇಕಾದ್ರೆ ಅದನ್ನ ಬಂಜರು ಭೂಮಿನ ಸರ್ ಒಂದ್ ನಿಮಿಷ ಇಷ್ಟೆಲ್ಲ ಅಂಶಗಳಿದಾವೆ. ನೀವು ಹೇಳ್ತಾ ಇದ್ದೀರಿ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡಲ್ಲ. ತಮ್ಮಯ್ಯ ಅವರೇ, ಡಿ.ಕೆ. ಶಿವಕುಮಾರ್ ಅವರು ನಿಮ್ಮ ಬಳಿ ಎಷ್ಟು ಸಲ ಬಂದಿದ್ದಾರೆ, ನಿಮ್ಮ ಅಭಿಪ್ರಾಯ ಕೇಳಿದ್ದಾರೆ, ಹೇಳಿ. ಸರ್, ಒಂದು ಸತಿನೂ ಬಂದಿಲ್ಲ ಸರ್. ನಾವ್ ಏನ್ ಪ್ರತಿಭಟನೆ ಮಾಡ್ತಾ ಇದೀವಿ ಸ್ಥಳಕ್ಕೆ, ಯಾವುದೇ ಗೌರ್ಮೆಂಟ್ ಅಧಿಕಾರಿ ಆಗ್ಲಿ, ಯಾವುದೇ MLA-ಗಳಾಗ್ಲಿ ಒಂದು ಸತಿನೂ ಬಂದಿಲ್ಲ ಸರ್. ನಾವ್ ಅದನ್ನೇ ಕೇಳ್ತಾ ಇರೋದು ಸರ್. ಒಂದು ಮಾನವೀಯ ದೃಷ್ಟಿಯಿಂದ ಆದ್ರೂ ಬಂದು ಕೇಳಬಹುದಾಯ್ತಲ್ಲ ಸರ್. ನಾವು ಕೂತಿರುವಂತ ಸ್ಥಳದಲ್ಲಿ ಅತ್ತ ಕಾಳಜಿನೇ ಇಲ್ವಲ್ಲ ಸರ್ ರೈತರ ಬಗ್ಗೆ. ಏನೋ ರಾಜಕೀಯವಾಗಿ ಪ್ಲಾನ್ ಮಾಡ್ಬೇಕಾಗಿತ್ತು, ಮಾಡ್ಕೊಂಡು ಫೈನಲಿ ನೋಟಿಫಿಕೇಶನ್ ಅಂತ ಹೊರಡಿಸಿದ್ದೀರಾ. ಇದು ಯಾವ ನ್ಯಾಯ ಸರ್? ಒಬ್ಬ ರೈತ ಎಷ್ಟು ಅವಲಂಬಿತವಾಗಿದ್ದಾನೆ ಅಂದ್ರೆ ಭೂಮಿ ಮೇಲೆ, ಭೂಮಿ ಕಳ್ಕೊಂಡು ಅವನು ಇದ್ದಾದ್ರೂ ಇರ್ಬೋದು ಸರ್. ಸರಿ, ನಿಮ್ಮ ಪ್ರಕಾರ ನಿಮ್ಮ ಗ್ರಾಮದಲ್ಲಿ ರೈತರಾಗಿರುವವರು, ನಿಜವಾದ ರೈತರಾಗಿರುವವರು ಎಷ್ಟು ಪರ್ಸೆಂಟ್ ಜನ ಭೂಮಿಯನ್ನು ಕೂಡ ಖರೀದಿದ್ದಾರೆ? ಅವನು ಬದುಕಿರ್ತಾನ ಸರ್? ತಮ್ಮ ಏನೋ ನನ್ನ ಧ್ವನಿ ಕೇಳಿಸ್ತಾ? ಕೇಳಿಸ್ತಾ ಇದೆ. ನಿಮ್ಮ ಗ್ರಾಮದಲ್ಲಿ ರೈತರಾಗಿರುವವರು, ನಿಜವಾದ ರೈತರಾಗಿರುವವರು ಎಷ್ಟು ಪರ್ಸೆಂಟ್ ಜನ ಭೂಮಿಯನ್ನು ಕೊಡ್ಲಿಕ್ಕೆ ರೆಡಿ ಇದ್ದಾರೆ? ನಾವು ಕಂಚಕಾರನಹಳ್ಳಿ ಪಂಚಾಯಿತಿಯಿಂದ ಅಳ್ಳಾಳ ಸಂದ್ರದಿಂದ ಓಪನ್ ಆಗಿ ಹೇಳ್ತೀವಿ ಸರ್, ನಮ್ದು 85% ವಿರೋಧ ಇದೆ. ಇನ್ನು 15% ಅವರವರ ವೈಯಕ್ತಿಕ ಕಾರಣಗಳಿಂದ ಕೊಡ್ತಾರೆ. ಲಕ್ಷ್ಮಿ ಹಣ ಕೊಡೋದಕ್ಕೆ KYC ಅಂತ ಮಾಡಿಸ್ತಾ ಇದೆಯಲ್ವಾ, ನಮ್ ವಿರೋಧನ ನಾವ್ ವ್ಯಕ್ತಪಡಿಸೋದಕ್ಕೆ ನಮಗೂ ಒಂದು ವೇದಿಕೆ ಕೊಡಿ ಸರ್. ನಾವು ಪ್ರೂವ್ ಮಾಡ್ತೀವಿ 85% ಜಾಸ್ತಿನೇ ಇದೀವಿ ಅಂತ ಪ್ರೂವ್ ಮಾಡ್ತೀವಿ ಸರ್. ಅನೇಕ ವಿಚಾರಗಳಿದ್ದಾವೆ, ಪರ ವಿರೋಧ ಚರ್ಚೆಗಳಿದ್ದಾವೆ. ಅದರ ಮಧ್ಯೆ ರೈತರ ಪರವಾದಂತ ಜೊತೆಗೆ ಯಾರಿಗೂ ಕೂಡ ಅಭಿವೃದ್ಧಿ ವಿರೋಧಿಗಳಲ್ಲ, ಯಾರು ಕೂಡ ಅಭಿವೃದ್ಧಿ ವಿರೋಧಿಗಳಲ್ಲ. ಬಟ್ ಅದಕ್ಕೆ ಪೂರಕವಾಗಿ ಕೂಡ ಯಾವ ಭೂಮಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು, ರೈತರ ಜೀವನವನ್ನು ಕಸಿದುಕೊಳ್ಳುವಂತ ಭೂಮಿಯನ್ನ ಮಾತನಾಡೋಣ. ಚರ್ಚೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಹೇಳಿ ಕೇಳಿ, ಇವತ್ತು ಅನೇಕ ರೈತರನ್ನ ನಾವು ಮಾತನಾಡಿಸ್ತಾ ಇದ್ವಿ. ಒಂದು ರೀತಿ ಮಲೆನಾಡಿನ ರೀತಿಯಲ್ಲಿ ಗೋಚರವಾಗುವಂಥ ಪ್ರದೇಶ ಅದು. ಏನಿಲ್ಲ ಅಲ್ಲಿ, ಎಲ್ಲವೂ ಇದೆ. ಸಿಲ್ಕ್ ಮಿಲ್ಕ್ ಸೇರಿದಂತೆ ಎಲ್ಲವೂ ಕೂಡ ಇದೆ. ಮಾತನಾಡಿಸೋಣ ಜೆಡಿಎಸ್ ವಕ್ತಾರರಿಗೆ.
ಈಗ ನಿಮ್ಮ ಕನಸು ಅಂತ ಅವ್ರು ಹೇಳ್ತಿದ್ದಾರೆ, ರಾಜಕೀಯವಾಗಿ ಏನೇ ವಾದಗಳನ್ನು ಮಂಡಿಸಿ. ಇನ್ನೊಂದು ವಾದ ಇದೆ, ಅದನ್ನು ನಿಮ್ಮ ಮುಂದೆ ಇಡ್ತೀನಿ ನಾನು. ಜಮೀನುಗಳಲ್ಲಿ ಕೆಲಸ ಮಾಡೋಕೆ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ, ಹೀಗಾಗಿ ನಾವೇ ಜೀವನ ಪರ್ಯಂತ ಕೂಲಿ ಕಾರ್ಮಿಕರ ರೀತಿಯಲ್ಲೇ ಜಮೀನಲ್ಲಿ ಕೆಲಸ ಮಾಡಬೇಕು. ನಮ್ಗೆ ಸಿಟಿಯ ಸೌಲಭ್ಯಗಳು ಬೇಡವಾ, ನಾವು ಅಭಿವೃದ್ಧಿ ಆಗೋದು ಬೇಡವಾ, ನಮ್ಮ ಮನೆ ಮಠ ಉದ್ಧಾರ ಆಗೋದು ಬೇಡವಾ, ಈಗಲೂ ಕೂಡ ನಾವು ಹಳ್ಳಿಯಲ್ಲೇ ಇರೋಣವಾ? ಮೊಟ್ಟ ಮೊದಲನೇದಾಗಿ ನನ್ನ ಕಾಂಗ್ರೆಸ್ ವಕ್ತಾರರು 2-3 ಆರೋಪಗಳು ಮಾಡಿದ್ರು. JDSನವ್ರು ಏನು ಮಾಡಿದ್ರಿ, ಕಳಸಾ ಬಂಡೂರಿ ಬಗ್ಗೆ ದೇವೇಗೌಡರು ಮಾತಾಡಲಿಲ್ಲ, ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಮಾತಾಡಲಿಲ್ಲ, ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಮಾತಾಡಲಿಲ್ಲ ಅನ್ನೋ ಒಂದು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಬಹುಶಃ ಅವ್ರಿಗೆ ಮಾಹಿತಿ ಕೊರತೆ ಇದೆ ಅಂತೆ. 2006ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಮೊಟ್ಟ ಮೊದಲನೇದಾಗಿ DPR ಮಾಡಿ 100 ಕೋಟಿ ಕಳಸಾ ಬಂಡೂರಿ ಯೋಜನೆಗೆ ಅಂತಲೇ ಜಾರಿ ಮಾಡಿದ್ರು. ಬಹುಶಃ ಅವ್ರಿಗೇನೋ ಡೌಟ್ ಇದ್ದರೆ DPRನಲ್ಲಿ ಸಿಗ್ತದೆ, ಮತ್ತು ವಿಧಾನಸೌಧದ ಲೈಬ್ರರಿಲಿ ಆ ದಾಖಲಾತಿಗಳು ಸಿಗ್ತವೆ. ಅವತ್ತಿನ ಕಾಲಕ್ಕೆ 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ, ಪ್ರಧಾನಿ ಆದಂಥ ಸಂದರ್ಭದಲ್ಲಿ 960 ಕೋಟಿ ಸಿಂಗಲ್ ಆಗಿ 960 ಕೋಟಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೊಟ್ಟಂಥವ್ರು. ಈ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿಗೆ ಯಾರಾನು ಕೆಲಸ ಹೆಚ್ಚಿಗೆ ಮಾಡಿದ್ದಾರೆ ಅಂದರೆ ಆ ಕೀರ್ತಿ ದೇವೇಗೌಡರಿಗೆ ಸಲ್ಲಬೇಕಾದ್ದು. ಇದ್ದಂಥ ಕಡಿಮೆ ಅವಧಿಲಿ ಹೆಚ್ಚು ಅಂದರೆ ಅವ್ರು ಇಡೀ ಜೀವನದಲ್ಲಿ 30 ತಿಂಗಳುಗಳ ಕಾಲ ಕೂಡ ಅವರು ಯಾವುದೇ ಅಧಿಕಾರನ ಸರಿಯಾಗಿ ಅನುಭವಿಸ್ಲಿಲ್ಲ. ಅಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಯೋಜನೆಗಳ ಬಗ್ಗೆ ನಾನು ಪಟ್ಟಿ ಕೊಡ್ತಾ ಹೋದ್ರೆ ನಿಮ್ಮ 3 ದಿನದ ಪ್ಯಾನಲ್ ಕೊಟ್ಟರು ಸಮಯ ಸಾಕಾಗಲ್ಲ. ಹಾಗಾಗಿ 3 ವಿಚಾರಗಳು ಹೇಳ್ತಾ ಇದ್ದೀನಿ. ಭದ್ರಾ ಮೇಲ್ದಂಡೆ ವಿಚಾರ, ಆಮೇಲೆ ಮೇಕೆದಾಟಿನ ವಿಚಾರಕ್ಕೆ ಬಂದ್ರು. 5 ನಿಮಿಷಕ್ಕೆ ತರ್ತೀನಿ ಅಂತ ಕುಮಾರಸ್ವಾಮಿ ಅವ್ರು ಬಹುಶಃ ರೀತಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. 5 ನಿಮಿಷಕ್ಕೆ ತರ್ತೀನಿ ಅಂತ 5 ನಿಮಿಷಕ್ಕೆ ಯಾವುದೇ ಟರಾವು ಕೂಡ ಹೊರಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ಮೇಕೆದಾಟಿನ ವಿಚಾರವಾಗಿ ದೇವೇಗೌಡರು ಅವತ್ತು ಸೆಷನ್ ಅಲ್ಲಿ ಕೂತು ಮಾತಾಡ್ತಾ ನನ್ನ ಜನಕ್ಕೆ ನೀರು ಕೊಡ್ರಪ್ಪ ಅಂತ ಇಳಿ ವಯಸ್ಸಿನಲ್ಲಿ ಕಣ್ಣೀರಾಗ್ತಾ ಕೇಳಿದ್ದನ್ನ ನೀವು ಸ್ಮರಿಸ್ಕೋಬಹುದು. ಮಾಧ್ಯಮಗಳಲ್ಲೆಲ್ಲ ಚರ್ಚೆ ಮಾಡಿದ್ರಿ. ಅಲ್ಲಿಂದ ಆಚೆಗೆ ಮೇಕೆದಾಟಿನ ವಿಚಾರದಲ್ಲಿ ನಾವ್ ಹೇಳಿಲ್ಲ, ಜನಗಳಿಗೋಸ್ಕರ ಇವರು ಹೇಳಿದ್ರು, ಪಾದಯಾತ್ರೆ ಮಾಡಿದ್ರು, ಮೇಕೆದಾಟು ನಮ್ಮ ಸರ್ಕಾರ. ಒಂದ್ ನಿಮಿಷ ಅದನ್ನ ಮುಗಿಸ್ಬಿಡ್ತೀನಿ, ಯಾಕಂದ್ರೆ ಆ ವಿಚಾರ ಜನಗಳ ಗೊಂದಲ ಆಗದ್ ಬೇಡ. ಯಾಕಂದ್ರೆ ಕಾಂಗ್ರೆಸ್ ನೀವು ಪ್ಯಾನಲ್ ಅಲ್ಲಿ ಅವ್ರಿಗೆ ಅದನ್ನ ಮಾತಾಡಕ್ ಅವಕಾಶ ಕೊಟ್ಟಾಗ ನಾನು ಅದನ್ನ ಸಮರ್ಥಿಸ್ಕೊಳಕ್ ಅವಕಾಶ ಕೊಡ್ಬೇಕು. ನೀವು ಅದನ್ನ ಬಿಟ್ಬಿಟ್ಟು ನೀವು ಆ ವಿಷಯ ಬಿಟ್ಬಿಟ್ರೆ ಜನತೆಗೆ ಏನು ಮೆಸೇಜ್ ಕನ್ವೆ ಮಾಡ್ಬೋದು ನಾವು? ಖಂಡಿತವಾಗ್ಲು ಬರ್ತೀನಿ, ನಿಮ್ ವಿಚಾರ ಖಂಡಿತವಾಗ್ಲೂ ಬರ್ತೀನಿ. ಮೇಕೆದಾಟು ವಿಚಾರದಲ್ಲಿ ಇವರೇ ಪಾದಯಾತ್ರೆ ಮಾಡಿದವರು, ನಮಗ್ ಸರ್ಕಾರ ತನ್ನಿ ಕೊಡ್ತೀವಿ ನೀರು ಅಂತ ಹೇಳಿದವರು. ಕೇಂದ್ರ ಸರ್ಕಾರನ ಅಪ್ರೋಚ್ ಮಾಡ್ಲಿ, ಕರೀರಿ, ಒಂದು ಎಲ್ಲಾ ಸರ್ವ ಸದಸ್ಯರ ಸಭೆ ಕರೀರಿ ಸ್ವಾಮಿ, ನಾವು ಬರ್ತೀವಿ. ಕರೆದಿದ್ದೀರಾ ನೀವು? ಮೇಕೆದಾಟಿನ ವಿಚಾರಕ್ಕೆ ಸರ್ವ ಸದಸ್ಯರ ಸಭೆ ಕರೀರಿ, ಎಲ್ಲಾ ಪಕ್ಷಗಳು ಬರ್ತವೆ. ನೀರಿನ ವಿಚಾರ ಅಂತ ಬಂದಾಗ ಯಾರು ಇಲ್ಲ ಅನ್ನಲ್ಲ, ಹೌದಲ್ವಾ? ಇಂಥ ವಿಚಾರಗಳಿದ್ದಾಗ ನೀವು ಆರೋಪ ಮಾಡಕ್ಕೂ ಮುಂಚೆ ಯೋಚನೆ ಮಾಡ್ಕೊಂಡು ಓದ್ಕೊಂಡ್ಬಂದು ಆರೋಪ ಮಾಡಿ. ನಮ್ದೇನು ಅಬ್ಜೆಕ್ಷನ್ ಇಲ್ಲ, ನಮ್ ತಪ್ಪಿದ್ರೆ ಒಪ್ಕೋತೀವಿ. ಕಳಸಾ ಬಂಡೂರಿ ಬೆಳಗ್ಗೆ ಬೇಕಂದ್ರೆ ನಾಳೆ ಬೆಳಗ್ಗೆ ಅದಕ್ಕೆ ಅಂತಾನೆ ಒಂದು ಸ್ಪೆಷಲ್ ಕರೀರಿ, ಒಂದು ಚರ್ಚೆಗೆ ದಾಖಲೆ ಸಮೇತ ಬಂದು ಕೂರ್ತೀನಿ ನೀರಾವರಿ ವಿಚಾರಗಳಲ್ಲಿ. ಅದನ್ನ ಬಿಟ್ಟು ಆಮೇಲೆ ಇವರು ದೇವೇಗೌಡರು ಎಲ್ಲೋ ಪಾಪ ಮಾತಾಡಿದ್ರು ಅಂದ್ರೆ ಪಾಪ ಅಲ್ಲ ಸ್ವಾಮಿ, ಸ್ಟ್ರಾಂಗ್ ಆಗಿ ಮಾತಾಡಿದ್ದಾರೆ. ನೀವೆಷ್ಟು ಜನ ಕರ್ನಾಟಕದಿಂದ ಕಾಂಗ್ರೆಸ್ನಿಂದ ಎಂಪಿಗಳನ್ನ ಗೆಲ್ಸ್ ಕಳ್ಸಿದ್ರಿ? ಒಬ್ರು ಉಸಿರೆತ್ತಿದಾರ? ಇದೇ ನಿಮ್ಮ DK ಸುರೇಶ್ ಅವ್ರನ್ನ ಅದೇ ಭಾಗ ಜನ ಗೆಲ್ಸ್ ಕಳ್ಸಿದ್ದಾರೆ. ಕನಕಪುರದಿಂದ ಜನ ಅವ್ರನ್ನ ಆಯ್ಕೆ ಮಾಡ್ತಾನೆ ಇದ್ದಾರೆ. ನೀವು ಯಾವತ್ತಾರು ಮೇಕೆದಾಟಿನ ಬಗ್ಗೆ DK ಸುರೇಶ್ ಅವ್ರು ಚರ್ಚೆ ಮಾಡಿದ್ರೆ ಆ ದಾಖಲಾತಿಗಳಿದ್ರೆ ದಯವಿಟ್ಟು ಬಿಡುಗಡೆ ಮಾಡಿ. ನಿಮ್ಮ ವಕ್ತಾರನ ಪಕ್ಕದಲ್ಲಿ ಕುಂಡಿಸ್ಕೊಂಡೆ ಬಿಡುಗಡೆ ಮಾಡಿ, ನಮ್ದು ಅಬ್ಜೆಕ್ಷನ್ ಇಲ್ಲ. ಅದನ್ನ ಬಿಟ್ಟು ನೀವು ಆರೋಪ ಮಾಡೋ ವಿಚಾರದಲ್ಲಿ ಬಂದು ನೀವು ಮುತ್ಸದಿಗಳನ್ನ ಕೆಲಸ ಮಾಡಿದವ್ರನ್ನೆಲ್ಲ ನೀವು ತಗೊಂಬಂದು ಆರೋಪದಲ್ಲಿ ಪಟ್ಟಿಲ್ ಸೇರಿಸ್ಬಿಟ್ರೆ ನಾವು ಸಹಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ದಾಖಲಾತಿ ಇದ್ರೆ ಬನ್ನಿ, ಓಪನ್ ಆಗಿ ಚರ್ಚೆ ಮಾಡೋಣ. ಅದನ್ನ ಬಿಟ್ಟು ನೀವು ಪ್ಯಾನಲ್ ಅಲ್ಲಿ ಕೂತಿದೀವಿ, ಅವಕಾಶ ಸಿಕ್ಕಿದೆ ಅಂತ ಏನೇನೋ ಮಾತಾಡೋ ನಾವು ಕೇಳಲ್ಲ. ಈಗ ನಿಮ್ ಪ್ರಶ್ನೆನ ಬರ್ತೀನಿ. ನೀವು ಹೇಳ್ತಾ ಇದ್ದೀರಿ ನಮಗೂ ಅಭಿವೃದ್ಧಿ ಬೇಡವಾ? ಸ್ವಾಮಿ, ನಾವು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಸಕಲೇಶ್ಪುರದಲ್ಲಿ ನನ್ನ ಒಂದು ಪಾಯಿಂಟ್ ನೀವು ಒಪ್ಕೊಳ್ತಾರೋ ಇಲ್ವೋ ಹೇಳಿ, ಕೂಲಿ ಕಾರ್ಮಿಕರು ಸಿಗ್ತಾ ಇದ್ದಾರಾ ಈಗ? ಅಲ್ಲ, ಕೂಲಿ ಕಾರ್ಮಿಕರು ಇವತ್ತು ಎಲ್ಲೂ ಸಿಗ್ತಾ ಇಲ್ಲ. ಕೂಲಿ ಕಾರ್ಮಿಕರು ಆ ಭೂಮಿಯ ಒಡೆಯ ನೋಡಿ, ಒಂದು ಹಳ್ಳಿ ಕಡೆ ಒಂದು ಗಾದೆ ಇದೆ, ದನ ಕಾಯೋನ್ಗೆ ಅದು ಅವನಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅವ್ನು ಹೋಗ್ಬಿಡ್ತಾನೆ. ಬಟ್ ದನದ ಓನರ್ ಇರ್ತಾನಲ್ಲ, ಅವನಿಗೆ ಅದು ಬಹಳ ಅವನೇ ಮಾಡ್ಬೇಕು ಆ ಡ್ಯೂಟಿನ. ಹಂಗೆ ಕೂಲಿ ಕಾರ್ಮಿಕರಿಲ್ಲ ಅಂತ ಹೇಳಿದ್ರೆ ಅವರೇ ಇಡೀ ಜೀವನ ಪರ್ಯಂತ ರೈತರಿಗೆ ಜಮೀನಲ್ಲಿ ದುಡಿಬೇಕು, ಕೆಲಸ ಮಾಡ್ಬೇಕು. ಒಂದು ಮಾತು ಹೇಳ್ತೀನಿ, ನಾನು ಕೆನಡಾಗ ಒಂದ್ಸತಿ ಪ್ರವಾಸವಾಗಿದೆ. ಕೆನಡಾ ಪ್ರವಾಸವಾಗಿದ್ದಾಗ ಒಬ್ಬ ರೈತಂದು ಸುಮಾರು ಒಂದು 300 ಎಕರೆ ಜಾಗ. ಆತ ಅವತ್ತಿನ ಕಾಲಕ್ಕೆ PhD ಹೋಲ್ಡರ್, ಇದು ನಾನು 10-12 ವರ್ಷದಿಂದ PhD ಹೋಲ್ಡರ್. ಅವನು ಸುಮಾರು ಒಂದು 200 ದನಗಳನ್ನ ಸಾಕೊಂಡು ಕ್ಯಾಟಲ್ ಫಾರ್ಮ್ ಮಾಡ್ಕೊಂಡಿದ್ದ. ಅಭಿವೃದ್ಧಿಗೂ ರೈತನಿಗೂ ಸಂಬಂಧ ಇಲ್ಲ. ರೈತ ಇವತ್ತು ನೀವು ಇಸ್ರೇಲ್ ಮಾದರಿ ಕೃಷಿ ಬಗ್ಗೆ ಚರ್ಚೆ ಮಾಡ್ತೀವಿ, ಹೈಡ್ರೋಫೋನಿಕ್ಸ್ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ನಾನೊಬ್ಬ ಕೃಷಿಕ ಮತ್ತು ನಂದು ಒಂದು ಗೊಬ್ಬರದ ಕಂಪ್ನಿ ಇದೆ.
ಅರ್ಥ ಆಯ್ತಾ? ನನಗೆ ಕೃಷಿ ಬಗ್ಗೆ ತುಂಬಾ ಆಳವಾದ ಸರಿ, ಜ್ಞಾನ ರೈತ ಇದೆ. ನೀವು ಅಲ್ಲ, ಕೇಳಿ, 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 ಆಯ್ತು, ಬರ್ತೀನಿ. ಆಯ್ತು, ನೀವು ನಿಮ್ಮ point ಗೆ ಬರ್ತೀನಿ. ಇವತ್ತು ರೈತನ ಬದುಕು ಸುಲಭ ಇದೆಯಾ? ಖಂಡಿತವಾಗ್ಲೂ ಕಷ್ಟ ಇಲ್ವಾ? ನೋಡ್ರಿ, ಪ್ರಯತ್ನ ಮಾಡಿದವ್ರಿಗೆ ಯಾವ್ದು ಕಷ್ಟ ಇಲ್ಲ. ಒಬ್ಬ ರೈತ ಇವತ್ತು ಅರಮನೆ ಅಂತ ಮನೆ ಕಟ್ಟಿದ್ದಾನೆ. ಈಗ ರೈತನ ಸಮಸ್ಯೆ ಆದಾಗ ಸರ್ಕಾರಗಳು ಕೈ ಹಿಡಿಬೇಕು. ನೀವು ನಿಮ್ ಪಾಯಿಂಟ್ಗೆ ಬರ್ತಾ ಇದೀನಿ. ರೈತನಿಗೆ ಸಮಸ್ಯೆ ಆದಾಗ, ರಸಗೊಬ್ಬರ ಸಮಸ್ಯೆ ಆದಾಗ, ಅವನಿಗೆ ನೀರಾವರಿ ಸಮಸ್ಯೆ ಆದಂತಾಗ, ಅವನಿಗೆ ಸಾಲದ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುವಂತ ಸಂದರ್ಭ ಬಂದಾಗ, ಬೀಜಗಳು ಸಿಗದೇ ಇದ್ದಂತ ಸಂದರ್ಭದಲ್ಲಿ, ಟೆಕ್ನಿಕಲಿ ಸಪೋರ್ಟ್ ಸಿಗದಂತ ಸಂದರ್ಭದಲ್ಲಿ, ಟೆಕ್ನಿಕಲಿ ಸಪೋರ್ಟ್ ಸಿಗ್ತಾ ಇಲ್ಲ. ಇವತ್ತು GK ವಿಕೆ ಓದಂತವ್ರಲ್ಲಿ ಎಷ್ಟು ಜನ MSc BSc ಮಾಡ್ಕೊಂಡು ಹೋದವ್ರು ರೈತರ ಪರವಾಗಿ ನಿಂತಿದ್ದೀರಿ. ಸ್ವಾಮಿ, ಸರ್ಕಾರಿ ಕೆಲಸ ತಗೋತೀರಿ, ಹೋಗ್ತೀರಿ. ನಿಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹೊಸ ಬೆಳೆಗಳನ್ನ ಎಷ್ಟು ಆವಿಷ್ಕಾರ ಮಾಡಿದಿರಿ. ಕೃಷಿ ಇಲಾಖೆಯವರು ಎಷ್ಟು ಬೆಳೆಗಳನ್ನ, ಎಷ್ಟು ತಳಿಗಳನ್ನ ಅಭಿವೃದ್ಧಿ ಮಾಡಿದಿರಿ. ರೈತನಿಗೆ ಉಪಯೋಗ ಆಗುವಂತ ಕಾರ್ಯಕ್ರಮ ಏನ್ ಮಾಡಿದಿರಿ. ಕೋಟ್ಯಾಂತರ ರೂಪಾಯಿ ನೀವು GK ವಿಕೆ ಓದುವಂತ ಹೌದ್ರಿ, ಅವ್ರನ್ನ ಉನ್ನತಿಗೆ ತರ್ರಿ, ಹೊಸ ಹೊಸ ಮಾರುಕಟ್ಟೆಗಳನ್ನ ಮಾಡಿ. ನೋಡಿ, 2 ಕೋಟಿ ಪರಿಹಾರ ಕೊಡ್ತಾ ಕಟ್ಕೊಳ್ಳಿ. ನಾನು ಹೇಳ್ತೀನಿ ಕೇಳ್ರಿ, ಒಂದು ಗಾದೆ ಮಾತು ಹೇಳ್ತಾರೆ, ಮನೆ ತಗೊಳ್ಳಿ. ದಶರಥ್, ಒಂದು ಮಾತು ಹೇಳ್ತೀನಿ ಕೇಳಿ. ನಮ್ಮಲ್ಲಿ ಹಿರಿಯರು ನಾವೆಲ್ಲ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಬದುಕ್ತಂತವ್ರು. ಕೂತು ಉಣ್ಣೋನಿಗೆ ಕುಡಿಕೆವನ್ನು ಸಾಲದು ಅಂತ ಹೇಳ್ತಾರೆ. ನಿಮ್ 2 ಕೋಟಿ ನಿಜವಾದ ಒಬ್ಬ ಯಾರನ್ನು ಒಬ್ಬ ಉಡಾಯಿಸೋನಿಗೆ ಸಿಕ್ಬಿಟ್ರೆ, ಒಬ್ಬ ಮುಖ್ಯಮಂತ್ರಿ ಕಾರ್ಯ 3.5 ಕೋಟಿ ರೀ. ನಾಳೆ ಬೆಳಗ್ಗೆ ಅವನೊಬ್ಬ ರೈತನ್ಗೆ 2 ಕೋಟಿ ಬಂತು, ಮುಖ್ಯಮಂತ್ರಿ ಕಾರ್ನ ಸೆಕೆಂಡ್ ಹ್ಯಾಂಡ್ ತಗೋತೀನಿ ಇದ್ರು, ಅವ್ನಿಗೆ 3 ದಿನಕ್ಕೆ ಗಾಡಿ ಮಾರ್ಬಿಟ್ಟು ಅದನ್ನ ಯೂಸ್ ಮಾಡ್ಬೇಕು. ಆ ಪರಿಸ್ಥಿತಿಗಳಿದಾವೆ. ಹಾಗಾಗಿ ನಾನು ಹೇಳೋದು, ಈಗ ತಮ್ಮಯ್ಯವ್ರ ಗಮನಿಸ್ತಾ ಇದ್ದೀವಿ, ನಿಮ್ಮ ಊರಿನ ಅಥವಾ ನಿಮ್ಮ ಗ್ರಾಮದ ಸುತ್ತಮುತ್ತ ಇರುವಂತವ್ರು ಒಂದು ಬಹಳ ಬ್ಯೂಟಿಫುಲ್ ಆಗಿ ಮಾತಾಡಿದ್ರು. ನೋಡಿ ಸರ್, ನನಗಿರೋದು ಕೇವಲ 15 ಗುಂಟೆ ಜಮೀನು ಮಾತ್ರ. ನಾನು ಹೈನುಗಾರಿಕೆ ಮಾಡ್ತೀನಿ, ತೆಂಗಿದಾವೆ, ಬಾಳೆ ಇದೆ, ನನಗೆ ಏನಿಲ್ಲ ಅಂತ ಹೇಳಿದ್ರು 1 ತಿಂಗಳಿಗೆ 1 ಲಕ್ಷ ರೂಪಾಯಿ ಆದಾಯ ಇದೆ. ಅದರ ಜೊತೆಗೆ ನನ್ನ ಮಗನನ್ನು ಇಂಜಿನಿಯರ್ ಓದಿಸಿದ್ದೇನೆ, ಇನ್ನೊಬ್ಬ ಮಗ ಓದ್ತಾ ಇದ್ದಾನೆ, 1 ರೂಪಾಯಿ ಕೂಡ ಸಾಲ ಇಲ್ಲ ಅಂತ. ಅಷ್ಟು ಸ್ವಾಭಿಮಾನದ ಬದುಕು ಕೇವಲ 15 ಗುಂಟೆ ಜಮೀನಿನಲ್ಲಿ. ಅಂಥ ಉದಾಹರಣೆಗಳು ಎಷ್ಟು ಸಿಗಲ್ಲ ನಿಮ್ಮೂರಿನಲ್ಲಿ ಅಂತ ತಮ್ಮಯ್ಯವರೇ? ನೋಡಿ, ಟೋಟಲ್ 10,500 ಚಿಲ್ಲರೆ ಪೋಡಿದಾರರು ಇದ್ದಾರೆ. ಟೋಟಲ್ ಓವರ್ ಆಲ್ 9,600 ಎಕರೆಗೆ. ಸೊ ಅದರಲ್ಲಿ 8,000 ಚಿಲ್ಲರೆ 1 ಎಕರೆಗಿಂತ ಕಡಿಮೆ ಇರೋರೇ ಜಾಸ್ತಿ ಇದ್ದಾರೆ ಸರ್. ಕರೆಕ್ಟ್. ಅವ್ರ ಬದುಕು ಹೆಂಗ್ ಕಟ್ಕೊಂಡಿದ್ದಾರೆ? 8,600 ರೈತರು 1 ಎಕರೆಗಿಂತ ಕಡಿಮೆ ಇರುವಂತ ರೈತರು ಇದ್ದಾರೆ ಅಂತ. ಮದುವೆ ಮಾಡಿದ್ದಾರೆ, ಎಷ್ಟು ಮನೆ ಕಟ್ಟಿದ್ದಾರೆ. ಇದೆಲ್ಲ ಅಗ್ರಿಕಲ್ಚರ್ ಭೂಮಿಯಿಂದ ಸಾಧ್ಯ ಆಗ್ಲಿವಾ? ಯಾಕೆ ಸಾಧ್ಯ ಇಲ್ಲ ಸರ್? ಎಲ್ಲಾ ಸಾಧ್ಯ. ತೊಡೆ ತಟ್ಟಿ ಭೂಮಿ ಮೇಲೆ ನಿಂತ್ಕೊಳ್ಳೋನಿಗೆ ಎಲ್ಲಾ ಸಾಧ್ಯ ಸರ್. ನನಗೆ ಕೂಲಿ ಯಾರು ಸಿಗ್ತಾ ಇಲ್ಲ, ನನಗೆ ಈ ಅಗ್ರಿಕಲ್ಚರ್ ಮಾಡಕ್ಕೆ ಈ ವೆಹಿಕಲ್ ಸಿಗ್ತಾ ಇಲ್ಲ ಅಂತ ಹೇಳೋನು ಅವ್ರು ಬೇರೆ ವರ್ಗನೇ ಇದ್ದಾರೆ ಸರ್. ಒಂದ್ ಗಾದೆ ಹೇಳ್ತೀನಿ ನೋಡಿ ಸರ್. 1ನೇ ಕ್ಲಾಸಲ್ಲಿ ನಮ್ಮ ಮಾಸ್ಟರ್ ಹೇಳ್ಕೊಟ್ಟಿದ್ರು, ತಿಮ್ಮ ತೋಟಕ್ಕೆ ಹೋಗೋ ತಿಮ್ಮ ಅಂದ್ರೆ ಅವನು ಗುಮ್ಮ ಬರುತ್ತೆ ಅಮ್ಮ ಅಂತ ಹೇಳ್ತಾನೆ. ಆಮೇಲೆ ತಿಮ್ಮ ನೀರು ಸೇದೋ ತಿಮ್ಮ ಅಂದ್ರೆ ಕೈ ನೋವು ಅಮ್ಮ ಅಂತ ಹೇಳ್ತಾನೆ. ಸೊ ಅದನ್ನೇ ಎಕ್ಸಾಂಪಲ್ ತಗೊಳ್ಳಿ ಸರ್. ದುಡಿಯೋನಿಗೆ ಯಾವುದೇ ಕಾರಣಕ್ಕೂ ಏನು ಸಮಸ್ಯೆ ಇರಲ್ಲ, ದುಡಿದೋದವನಿಗೆ ನಾನಾ ಸಮಸ್ಯೆಗಳು ಸರ್. ಇದೇ ಸಮಸ್ಯೆ ಇವ್ರಿಗಿರೋದು. ಲ್ಯಾಂಡ್ ಓನರ್ಗಳು ಏನಿದಾರಲ್ವಾ, 10 ಎಕರೆ ಮೇಲಿರೋರ್ಗೆ ಅವ್ರಿಗೆ ಇದೇ ಸಮಸ್ಯೆ ಸರ್. ಅವ್ರೇನು ಆ ಜಮೀನ ಮಾರ್ಕೊಂಡು ತಿನ್ಬೇಕಷ್ಟೇ, ಮಾರ್ಕೊಂಡು ತಿನ್ಬೇಕಷ್ಟೇ ಸರ್. ಅವ್ರ ಮನಸ್ಥಿತಿ ಇರೋದು ಅಷ್ಟೇ. ಅವ್ರು ಇರೋದು 10% ಇಲ್ಲಾಂದ್ರೆ 20% ಹುಡಿಕೊಂಡ್ರೆ. ಈ ಟೋಟಲ್ 8,000 ಏನ್ ಪೋಡಿದಾರರು ಇದ್ದಾರೆ ಸರ್, ಅವ್ರು ನಿಜವಾದ ರೈತರು ಸರ್. ಬೆಳಿಗ್ಗೆ ಎದ್ರೆ ಹೊಲಕ್ ಹೋದ್ರೆ ಸಾಯಂಕಾಲ 5 ಗಂಟೆ ದುಡ್ಕೊಂಡು ಮನೆಗ್ ಬರ್ತಾರೆ ಸರ್. ಅವ್ರ ಜೀವನ ಅವ್ರು ಕಟ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲಾ ಸರ್ಕಾರಕ್ಕೂ ಹೇಳ್ತೀನಿ ಸರ್, ಇವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್. ಯಾರು ಇವ್ರು ಹೊಟ್ಟೆ ಮೇಲೆ ಹೊಡಿಯಕ್ ಹೋಗ್ತೀರಾ, ಅವ್ರ ಸರ್ಕಾರ ಮುಂದೆ ಅಂತೂ ಭಾರಿ ಕಷ್ಟ ಅನುಭವಿಸ್ತೀರಾ ಸರ್. ರೈತರ ಮನಸ್ಸು ಮಾಡಿದ್ರೆ ಸರ್ಕಾರದ ಮೇಲೆ ಉಪ್ಪರಿಗೆ ಮೇಲೆ ಕೂರಿಸೋದು ಗೊತ್ತು, ಕ್ಷಣಾರ್ಧದಲ್ಲಿ ಕೆಳಗಿಳಿಸೋದು ಗೊತ್ತು. ಈಗ ನಿಮ್ಮ ಟರ್ನ್. ಖಂಡಿತವಾಗ್ಲು ಅದಕ್ಕೆ ಜೀವಂತ ನಿದರ್ಶನ ದೆಹಲಿನಲ್ಲಿ ನಡೆದಂಥ ರೈತರ ಒಂದು ಹೋರಾಟ. ಆ ರೈತರು ಕಾಳಜಿ ಇದ್ದವ್ರಿಗೂ ಅವತ್ತೇನು ಮಾತಾಡಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ, 720 ಜನರನ್ನ ಕೊಂದ್ರು. ಅವ್ರು ಬರೋ ದಾರಿಗೆ ಮುಳ್ಳು ಹೊಡೆದ್ರು, ತಂತಿ ಬೇಲಿ ಹಾಕಿದ್ರು, ಅಶುವಾಯು ಸಿಡಿಸಿದ್ರು, ಗೋಲಿಬಾರ್ ಮಾಡಿದ್ರು, ಲಾಠಿ ಚಾರ್ಜ್ ಮಾಡಿದ್ರು, ಎಲ್ಲದೂ ಆಯ್ತು. ಮನೆಗೆ ಮಂಡಿಯೂರಿ ಆ ರೈತನ ಕ್ಷಮೆ ಕೇಳುವಂತಹ ಒಂದು ಇತಿಹಾಸವನ್ನು ನಾವು ಈ ದೇಶದಲ್ಲೇ ಕಂಡಿದ್ದೀವಿ. ಇನ್ನೊಮ್ಮೆ 89 ಅನ್ಕೊಳ್ತೀನಿ, ರಾಜೀವ್ ಗಾಂಧಿ ಅವ್ರ ಮುಂದೆ ಇದೇ ರೀತಿ ರೈತರುಗಳು ಬಂದಾಗ ಅವ್ರನ್ನ ಪ್ರಧಾನಿ ಕಚೇರಿ ಕರೆಸಿ ಮಾತನಾಡಿರ್ತಕ್ಕಂಥದ್ನು ನಾವು ಇತಿಹಾಸದಲ್ಲಿ ಉಲ್ಲೇಖದಲ್ಲಿ ನಾವು ನೋಡಿದೀವಿ. ವಾಪಸ್ ತಗೊಂಡ್ರದ್ದು ಹೆಂಗಾಯ್ತು ಗೊತ್ತಿದೆ, ಚರ್ಚೆ ಈಗ ಹೋರಾಟ ಮಾಡೋದು ಖಂಡಿತವಾಗ್ಲೂ ಅವರು ಜನ್ಮ ಸಿದ್ಧ ಹಕ್ಕು ಸರ್.
ಪರ ಇದ್ದವರು ಅವರ ವಿಚಾರಧಾರೆಗಳನ್ನ ಹೇಳ್ಬೋದು, ವಿರುದ್ಧ ಇದ್ದವರು ಅವರ ವಿಚಾರಧಾರೆಗಳನ್ನ ಹೇಳ್ಬೋದು. ಸೊ ಒಂದಂತೂ ಸತ್ಯ, ನ್ಯಾಯಯುತವಾಗಿ ಕಾನೂನಾತ್ಮಕವಾಗಿ ತೊಡಕುಗಳಿದ್ರೆ ಯಾರು ಸಮೇತ ತಲೆ ಕೊಡೋದಕ್ಕೆ ರೆಡಿ ಇಲ್ಲ ಸರ್. ಯಡಿಯೂರಪ್ಪ ಸಾಹೇಬ್ರು ಇದೇ ಮಣ್ಣಿನ ವಿಚಾರಕ್ಕೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ, ಡಿನೋಟಿಫಿಕೇಶನ್ ಬಂದಿದ್ದು ವಾಸ್ತವ ಸತ್ಯ. ಯಾರು ತಮ್ಮ ಇದನ್ನ, ಯಾಕೆಂದ್ರೆ ಆ ಮಣ್ಣಿಗೆ ನಾವು ಬಹಳಷ್ಟು ಬೆಲೆ ಕೊಡ್ತೀವಿ ಒಂದು ಕಡೆ. ಮತ್ತೆ ಇನ್ನೊಂದು, ನಾನು ಇವ್ರಿಗೆ ಉತ್ತರ ಕೊಡ್ಲೇಬೇಕು. ಯಾವ ವಿಚಾರ ಅಂದ್ರೆ ಡಿ ಕೆ ಸುರೇಶ್ ಅವರ ವಿಚಾರವನ್ನ ಇವ್ರು ಮಾತಾಡಿದ್ರು. ಸರ್, ಇಡೀ ಕರ್ನಾಟಕದಲ್ಲಿ ಏಕೈಕ ಸಂಸತ್ನ ಒಳಗೂ ಸಂಸತ್ನ ಹೊರಗೂ ಈ ನಾಡಿಗಾಗಿ, ಈ ನಾಡಿನ ಜನರ ತೆರಿಗೆಗಾಗಿ, ಈ ನಾಡಿನ ಜಲ ನೆಲ ಎಲ್ಲಾ ವಿಚಾರವಾಗಿ ಧ್ವನಿ ಎತ್ತಿದ ಏಕೈಕ ಸಂಸದರು. ಇವತ್ತು ನೋಡ್ತಾ ಇದೀವಿ ಅದೇ ಭಾಗದ ಸಂಸದರನ್ನ ಅವ್ರ ಮನೆ ಬಾಗಿಲಿಗೆ ಯಾರನ್ನು ಸೇರಿಸ್ಕೊಳ್ತಾ ಇಲ್ಲ. ಇದು ವಾಸ್ತವ. ಇವತ್ತು ಅವ್ರ ಸಂಸದರು ಇಲ್ಲ ಅಂತಂದ್ರು ನಾನೇ ಕೊಡು ನನ್ನ ದರ್ದು ಬಂದಿದ್ಯಾ ಮತದಾರ ಭಾವನೆ ಹಾಕೊಂಡು ಯಾವ ಹಳ್ಳಿಗೆ ಹೋಗಿರೋ ಉದಾಹರಣೆ ನಿಮ್ ಟಿವಿಲೇ ನೋಡ್ಬೋದಿತ್ತಲ್ಲ. ಕನಕಪುರಕ್ಕೆ ಎಷ್ಟು ಸರಿ ಹೋಗಿರಿ, ಸಾತ್ನೂರ್ಗೆ ಎಷ್ಟು ದಿನ ಹೋಗಿದ್ದಾರೆ, ಇಲ್ಲಿ ರಾಮನಗರ ಕಡೆ ಎಷ್ಟು ದಿನ ಬಂದಿದ್ದಾರೆ ನೋಡ್ಬೇಕಿತ್ತಲ್ಲ. ಆಯ್ತು, ಆ ರೈತರ ಮೇಲೆ, ಆ ಜಿಲ್ಲೆ ಮೇಲೆ ಅಂತ ಬದ್ಧತೆ ಇದ್ರೆ ದೇವೇಗೌಡರು ಯಾವಾಗ ನಿಖಿಲ್ ಕುಮಾರಸ್ವಾಮಿ ಹೋಗಿದ್ದಾರೆ. ಅದೇ PR ಟೀಮು, ಡೈಲಾಗು, ಸ್ಕ್ರಿಪ್ಟು ಗೊತ್ತು ಸ್ವಾಮಿ. ಜಾಗ್ವಾರ್ ಸಿನಿಮಾ ಅಲ್ಲ, ಯಾವ್ದೋ ಒಂದು ಸೀನು ಅಲ್ಲಿ ಮೀಡಿಯಾ ಇದ್ದಾಗ ಹೋಗಿ ಮಾತಾಡೋದಕ್ಕೆ. ಆಯ್ತು, ದೇವೇಗೌಡರು ಅದೇ ಜಿಲ್ಲೆನಲ್ಲಿ ರಾಜಕೀಯ ಮಾಡಿದ್ರಲ್ಲ, ಯಾಕೆ ಆ ಜಿಲ್ಲೆ ತೊರೆದೋದ್ರು? ಕುಮಾರಸ್ವಾಮಿ ಅವರು ಅದೇ ಜಿಲ್ಲೆಯಲ್ಲಿ ರಾಜಕೀಯ ಮಾಡಿದ್ರಲ್ವಾ, ಗೆಲ್ಸಿದ್ರಲ್ವಾ ಅವ್ರನ್ನ ಚನ್ನಪಟ್ಟಣದಲ್ಲಿ? ಯಾಕೆ ಆ ಜಿಲ್ಲೆ ತೊರೆದೋದ್ರು? ಇವತ್ತು ಅನಿತಾ ಕುಮಾರಸ್ವಾಮಿ ಅದೇ ಜಿಲ್ಲೆನಲ್ಲಿ ಗೆಲ್ಸಿದ್ರಲ್ವಾ, ಬೆಂಗಳೂರು ಗ್ರಾಮಾಂತರದಲ್ಲಿ ಅವರು ನಿಂತಿದ್ರಲ್ವಾ? ಯಾಕೆ ಆ ಜಿಲ್ಲೆ ತೊರೆದೋದ್ರು? ನಿಮಗೆ ರಾಜಕೀಯವಾಗಿ ಯಾವ್ದಾದ್ರು ಬೇಳೆ ಬೇಯಿಸ್ಕೊಳ್ಳುವಂತಹ ಸನ್ನಿವೇಶ ಸಂದರ್ಭಗಳು ಬಂದಾಗ ನೀವು ವಿಕ್ಸ್ ಹಾಕೊಂಡ್ಬೇಕಿರೋ ಕಣ್ಣಲ್ಲಿ ವಿಚಾರ ಚರ್ಚೆ ಆಗ್ತಾ ಇದೆಯಾ? ಕಣ್ಣೊಳಗಡೆ ನಾನ್ ಮಾತಾಡಿದ್ರೆ ಸಾವಿರ ಮಾತಾಡ್ತೀನಿ. ವಿಚಾರ ಚರ್ಚೆ ಬಿಟ್ಟು ಬೇರೆ ಏನ್ ಮಾತಾಡಕ್ ಬಿಡ್ತಾ ಇದ್ದೀರಿ ನೀವು? ರೈತರು ಸಾಯ್ತಾ ಇದಾರೆ, ಅದನ್ನ ಬಿಟ್ಬಿಟ್ಟು ದೇವೇಗೌಡ ಏನ್ ಮಾತಾಡ್ತಾ ಇದ್ದೀರಿ ನೀವು? ಬರ್ರಿ ರಿಯಲ್ ಎಸ್ಟೇಟ್ ವೈಯಕ್ತಿಕವಾಗಿ ರಾಜಕೀಯ ಚರ್ಚೆ ಯಾಕೆ ಬಂದಿದ್ದೀರಾ? ಇವರು ಸರಿ, ನನ್ನ ಪ್ರಶ್ನೆ ರಾಜಗೌಡ ಒಂದ್ ನಿಮಿಷ. ರಾಜಗೌಡ ನಿಮ್ಮ ವಿಷಯಕ್ಕೆ ಬರ್ತೀನಿ. ಸರಿ, ನೀವಿಬ್ರು ಹಿಂಗ್ ಕಿತ್ತಾಡಿದ್ರೆ ಕೂಗಾಡಿದ್ರೆ ಯಾವ ಒಂದ್ ನಿಮಿಷ ದರ್ಶನ್ ಅವರೇ, ಒಂದ್ ನಿಮಿಷ. ಸರಿ, ಒಂದ್ ನಿಮಿಷ ಪ್ಲೀಸ್ ನಾನು ಮಾತಾಡ್ತಾ ಇದ್ದೀನಿ. ಒಂದ್ ನಿಮಿಷ ನಾನು ವೈಯಕ್ತಿಕ ಸಿನಿಮಾ ನಟಿ ಬಗ್ಗೆ ವೈಯಕ್ತಿಕ ಸಕಾಲ ಮುಂದುವರಿತಾ ಇದೆ. ನಮ್ಮ ಚರ್ಚೆಯ ಉದ್ದೇಶ ಅಷ್ಟೇ. ಯಾವ ಕಾರಣಕ್ಕೂ ಕೂಡ ವೈಯಕ್ತಿಕ ಟೀಕೆಗಳು ಅಥವಾ ಪಕ್ಷದ ಆರೋಪ ಪ್ರತ್ಯಾರೋಪಗಳಿಗೆ ಇಲ್ಲಿ ಜಾಗ ಇಲ್ಲ. ಏನಿದ್ರು ಕೂಡ ವಸ್ತುನಿಷ್ಠವಾದಂಥ ಚರ್ಚೆಗೆ ಮಾತ್ರ ಅವಕಾಶ. ಆ ಕಾರಣದಿಂದಾಗಿ ಇವತ್ತು ಡಿಬೇಟ್ ಮುಂದುವರಿತಾ ಇದೆ. ದರ್ಶನ್ ಅವರು ನೀವು ಮಾತನಾಡ್ತಾ ಇದ್ದೀರಿ, ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ, ದಯವಿಟ್ಟು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಅಷ್ಟೇ ತಾಳ್ಮೆಯಿಂದ ನಿಮ್ಮ ಉತ್ತರ ಬೇಕಾಗುತ್ತೆ. ಸರಿ, ಇವತ್ತು ನೀವೇನು ಮಾಡಕ್ಕೆ ಹೊರಟಿದ್ದೀರಲ್ಲ, 518 ಎಕರೆ ಅಂದರೆ 499 ಎಕರೆನ ಸ್ವಾಧೀನ ಮಾಡಲಿಕ್ಕೆ ನೋಟಿಫಿಕೇಶನ್ ಕೊಟ್ಟಿದ್ದೀರಿ. ಬೆಂಗಳೂರಲ್ಲಿ ಅಭಿವೃದ್ಧಿ ಮಾಡಿರುವ ಕೆಂಪೇಗೌಡ ಲೇಔಟ್ ಏನಾಯಿತು?
ವಿಶ್ವೇಶ್ವರಯ್ಯ ಲೇಔಟ್ ಏನಾಯಿತು? ಆ ಲೇಔಟ್ಗಳಿಗೆ ಕರೆಂಟ್ ಕೊಟ್ರಾ, ನೀರು ಕೊಟ್ರಾ, ಚರಂಡಿ ಮಾಡಿದ್ರಾ, ಅಭಿವೃದ್ಧಿ ಮಾಡಿದ್ರಾ, ಮೂಲ ಸೌಕರ್ಯ ಮಾಡಿದ್ರ? ಇಲ್ಲೇ ಮಾಡಿದವರು ಅಲ್ಲೇ ಕಿಸಿತೀರಿ ಅಂತ ಕೇಳ್ತಾರೆ ಜನ. ಅದ್ರ ಜೊತೆಗೆ ಶಿವರಾಮ್ ಕಾರಂತ್ ಲೇಔಟ್ ಇದೆ. ಸೊ ಅದಕ್ಕೆ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳು ನಡೀತಾ ಇದೆ. ಸೊ ಅದ್ರ ಎಷ್ಟು ವರ್ಷ ಬೇಕ್ರಿ? ಇಲ್ಲಿ ನೋಡಿ, ನಿಮ್ ಕಣ್ಣು ಮುಂದೆ ನೀವು ಅಷ್ಟು ಏನೋ 30 ಕಿಲೋಮೀಟರ್ ದೂರ ಮಾಡ್ತೀನಿ ಅಂತ ಹೇಳಿದ್ರೆ ಅನೇಕ ಲೇಔಟ್ಗಳು ಇಂಪ್ರೂವ್ ಆಗಿ ಜನಗಳಿಗೆ ಮನೆಗಳು ಕೊಡುವಂತ ಕೆಲಸವನ್ನ ನಾವು ಮಾಡಿದೀವಿ. ಸೊ ನಮಗೆ ಬರುವಂತ ಯಾವ್ದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ನಾವು ಡೆವಲಪ್ ಮಾಡ್ಬೇಕು ಅಂತಂದ್ರೆ ಆರ್ಥಿಕವಾಗಿ ನಾವು ಮೂಲನ ಹುಡುಕ್ಬೇಕಾಗುತ್ತೆ. ನೀವು ನಮ್ಮನ್ನ ರಾಜಕೀಯ ಪ್ರಶ್ನೆ ಕೇಳಿದಾಗ ನಮಗೆ ಎಷ್ಟೆಲ್ಲ ಆರ್ಥಿಕವಾಗಿ ಅನ್ಯಾಯಗಳಾಗಿದೆ ಕೇಂದ್ರದಿಂದ, ಅದನ್ನು ನಾವು ಕೇಳಬೇಕಾಗುತ್ತೆ. ಬಟ್ ಇಲ್ಲಿಗೆ ಬರೋಣ ಸರ್. ಈಗ ನೋಡಿ, ಒಂದು ಕಡೆ ಯಾರೋ ಹೇಳೋ ತರ ಇದನ್ನ ಯಾರ್ದೋ ರಿಯಲ್ ಯಾರ್ಯಾರು ಜಮೀನ್ ಖರೀದಿ, ಯಾರಿಗೆ ಲಾಭ ಯಾರಿಗೆ ಲಾಭ ಹೇಳಿ? ಸರ್ ನೋಡಿ, ಒಂದು ಇವತ್ತು ಉದ್ಯೋಗಗಳು ಸೃಷ್ಟಿ ಆಗ್ಬೇಕು. ನಗರ ಏನೋ ಆಗ್ತಾ ಇಲ್ಲ. ಬೆಂಗಳೂರು ಏನೋ ಹೊರಗಡೆ ಎಲ್ಲದು ಸರ್. ಸೊ ಹಾಗಾಗಿ ಒಂದ್ ನಿಮಿಷ ಉದ್ಯೋಗಗಳು ಸೃಷ್ಟಿ ಆಗ್ಬೇಕು. ಇವತ್ತು ತಂತ್ರಜ್ಞಾನ ಬೆಳೀತಾ ಇದೆ. ಎಲ್ಲಿ ಭೂಮಿ ಇರೋ ಜಾಗದಲ್ಲಿ ನಾವು ಎಲ್ಲಾದ್ರೂ ಒಂದು ಮಾಡುವಂತ ಸನ್ನಿವೇಶ ಬಂದಿದೆ. ಜನಗಳಿಗೆ ನಾವು ಮೋಸ ಮಾಡುವಂತವ್ರು ಅಲ್ವೇ ಅಲ್ಲ. ಉದಾಹರಣೆ ನಿಮಗೆ ತುಮಕೂರಿನ ವಸಂತ ನರಸಾಪುರ ಅಂತ ಒಂದು ಇಂಡಸ್ಟ್ರಿಯಲ್ ಏರಿಯಾ, ಸೊ ಅದು ದೊಡ್ಡ ಹೆಸರನ್ನು ಮಾಡಿದೆ. ಆ ಜನದ ಕೋರ ಭಾಗದ ರೈತರಿದಾರಲ್ಲ, ಅವರಿಗೆಲ್ಲ ಒಂದು ಕಡೆ ಉದ್ಯೋಗ, ಮತ್ತಿನ್ನೊಂದು ಕಡೆ ಅವರ ಜಮೀನಿಗೆ ಪರಿಹಾರ ಕೊಡುವಂತ ಕೆಲಸ ಸರ್ಕಾರ ನಮ್ದೇ ಮಾಡಿದೆ. ಹಾಗೇನೆ ಇಲ್ಲಿನ ರೈತರು ಫಸ್ಟ್ ಖಂಡಿತವಾಗ್ಲು ವಿ ರೆಸ್ಪೆಕ್ಟ್ ಯುವರ್ ನಿಮ್ಮ ಒಪಿನಿಯನ್ ಏನಿದೆ. ನಾವು ರೈತರ ಭಾವನೆಗಳಿಗೆ ಏನೋ ನೋಯಿಸುವಂತ ಕೆಲಸವನ್ನ ಮಾಡೋದಿಲ್ಲ. ಸೊ ಅದ್ರಲ್ಲಿ ತಾಳೆ ಖಂಡಿತ ಮಾಡೇ ನ್ಯಾಯಯುತವಾಗಿ ಏನಾಗ್ಬೇಕು ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. ಲಾಸ್ಟ್ ಕ್ವೆಶ್ಚನ್ ಮಾತಾಡಿ ಸರ್. ಇವಾಗ ಪ್ರೆಸೆಂಟ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆಯಲ್ಲ ಸರ್, ಅವ್ರದೇ ಒಪಿನಿಯನ್ ಈ ಪ್ರಾಜೆಕ್ಟ್ ಇಂದ 15 ವರ್ಷದಲ್ಲಿ ನಂತರ 33,000 ಕೋಟಿ ಲಾಭದಾಯಕ ಆಗುತ್ತೆ ಅಂತ ಹೇಳ್ತಾ ಇದಾರಲ್ಲ ಸರ್. ಆ ಲಾಭದಾಯಕನ ನೀವು ಸರ್ಕಾರದಲ್ಲಿ ಇಟ್ಕೊಳಕ್ ಹೋಗ್ಬೇಡಿ ಸರ್. ದಯವಿಟ್ಟು ರೈತರಿಗೆ ಹಂಚ್ರಿ. ಈ ಪ್ರಾಜೆಕ್ಟ್ ನ ಎಷ್ಟೇ ಲಾಭದಾಯಕ ಬಂದ್ರು ರೈತರಿಗೆ ಹಂಚ್ತಾರ ಕೇಳಿ ಸರ್, ನೋಡೋಣ. ನಮ್ ಭೂಮಿಯಲ್ಲಿ ಅವರು ಬಂಡವಾಳ ಅವರು ಲಾಭ ಮಾಡ್ಕೊಳ್ಳೋದಕ್ಕೆ ಯಾಕೆ ಕೊಡಬೇಕು ಸರ್? 33,000 ಕೋಟಿ ಏನ್ ಲಾಭ ಬರುತ್ತೆ ಅಂತ ಹೇಳ್ತಾ ಇದ್ರಲ್ಲ, ರೈತರಿಗೆ ಹಂಚ್ಲಿ ಸರ್ ಅದನ್ನ. ಅಲ್ಲ, ಅವ್ರು ಹೇಳ್ತಾರಲ್ಲ 1 ಎಕರೆ ಕೊಟ್ರೆ ನಿಮಗೆ ಇಷ್ಟು ಭೂಮಿ, ಇಷ್ಟು ಜಾಗ ಕೊಡ್ತೀವಿ, 9,693 ಚದರ ಅಡಿ ಜಾಗ ಕೊಡ್ತೀವಿ ಅಂತ ಹೇಳ್ತಾರೆ. ಸರಿ, ಇವಾಗ ಅವರ ಪ್ರಾಜೆಕ್ಟ್ ಇಂದ 18,000 ಇಂದ 20,000 ಕೋಟಿ ಈ ಪ್ರಾಜೆಕ್ಟ್ ಗೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೊ 15 ವರ್ಷ ಆದ್ಮೇಲೆ ಅದೇ 33,000 ಕೋಟಿ ಲಾಭ ಸರ್ಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಆ 15 ಕೋಟಿ ಇಟ್ಕೊಬಿಡ್ಲಿ ಸರ್. ಇನ್ 33 ಕೋಟಿ ಲಾಭ ಏನ್ ಬರುತ್ತೆ ಅದು ರೈತರಿಗೆ ಹಂಚ್ಲಿ ಬಿಡಿ ಸರ್. ಅವ್ರದ್ದೇ ತಾನೇ ಭೂಮಿ, ಅವ್ರ ಕಡೆಯಿಂದ ತಾನೇ ಲಾಭ ಬಂದಿರೋದು. ತಮ್ಮ ಇನ್ನೊಂದು ಪ್ರಶ್ನೆ ನಮಗೆ, ಈಗ ಯಾಕೆ 3 ಗ್ರಾಮಗಳನ್ನೇ ಹೋಗಿ ಅಪ್ರೋಚ್ ಆಗಿ ಅವರ ಮನವೊಲಿಸಿ 3 ಗ್ರಾಮ ತಗೊಳ್ಳೋದು, ಆಮೇಲೆ ಮತ್ತೆ 3 ಗ್ರಾಮ ಕೈ ಹಾಕೋದು, ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಿಮಗೆ? ಈಗ ಏನ್ ಅನೌನ್ಸ್ ಮಾಡಿದಾರಲ್ಲ ಸರ್, ಅದು ಚಿಕ್ಕ ಗ್ರಾಮ. ಅಲ್ಲಿ ರೈತರು ಏನ್ ಸರ್ವೆ ನಂಬರ್ ಇದೆ ಅದೆಲ್ಲ ಚಿಕ್ಕ ಸರ್ವೆ ನಂಬರು. ಅಲ್ಲಾಳ್ಸಂದ್ರ ಮತ್ತೆ ಹೊಸೂರು ಮತ್ತೆ ಕಂಚಿಕರ್ನಲ್ಲಿ ತಗೊಂಡ್ರೆ 1000 ಎಕರ್ ಮೇಲೆ ಇದೆ. 1500, 1600, 2400 ಬೈರ್ಮಂಗ್ಲ ಸರ್ವೆ ನಂಬರು, ಹೊಸೂರು, ಅಲ್ಲಾಳ್ಸಂದ್ರ ಸರ್ವೆ ನಂಬರ್ ಎಲ್ಲ 1500 ಎಕರೆ ಮೇಲಿದೆ. ಸೊ ಎಲ್ಲಾರ ಈ ಬಲ ಅಲ್ಲಿ ಜಾಸ್ತಿ ಇದೆ, ಅಲ್ಲಿ ಮಾಡಿದ್ರೆ ರೈತರು ದಂಗೆ ಎದ್ದೊಳ್ತಾರೆ ಅನ್ಬಿಟ್ಟು ಯಾವ್ದೋ ಕುಗ್ರಾಮ ಅಲ್ಲಿ ರೈತರು ಕಡಿಮೆ ಇದ್ದಾರೆ, ಸರ್ವೆ ನಂಬರ್ ಪಟ್ಟಾ ಜಾಗ ಮತ್ತೆ ಗೋಮಾಳ್ ಜಾಗ ಜಾಸ್ತಿ ಇರುವಂತ ಚಿಕ್ಕ ಕುಗ್ರಾಮದಲ್ಲಿ ಹೋಗಿ ಈಗ 6-1 ನೋಟಿಫಿಕೇಶನ್ ಮಾಡಿದ್ದಾರೆ ಸರ್. ಇವ್ರ ಉದ್ದೇಶ ಏನು ಅಂದ್ರೆ, ಚಿಕ್ಕ ಗ್ರಾಮ ಮಾಡಿದ್ರೆ ರೈತರು ವಿರೋಧ ಏನು ವ್ಯಕ್ತಪಡಿಸ್ಬೇಕು, ಮತ್ತೆ ಕೋರ್ಟ್ಗೆ ಏನ್ ಹೋಗ್ತಾರೆ, ಕೋರ್ಟ್ ಹೋಗೋದಂತ ಸಂದರ್ಭದಲ್ಲಿ ಚಿಕ್ಕ ಗ್ರಾಮ ಹೋಯ್ತಾರ ಬಿಡ್ತಾರ ಗೊತ್ತಿಲ್ಲ, ಬಟ್ ಹೋದಂತ ಸಂದರ್ಭದಲ್ಲಿ ಸ್ಟೇ ಸಿಗ್ಬಾರ್ದು ರೈತರಿಗೆ ಏನ್ಬಿಟ್ಟು ಈ ಚಿಕ್ಕ ಗ್ರಾಮ ಐಡಿಯಾ ಮಾಡಿದ್ದಾರೆ ಸರ್. ಯಾವುದೇ ಮಾಡ್ಲಿ ಇಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ ತಮ್ಮಯ್ಯ ಅವರೇ, ಇಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ. ಈಗ ನೀವು ತಿನ್ನೋ ಅನ್ನದ ತಟ್ಟೆಗೆ ಅವ್ರು ಕೈ ಇಕ್ಕಿದ್ದಾರೆ, ಏನ್ ಮಾಡ್ತೀರಿ ಮುಂದೆ? ಸರ್ ಅದೇನ ನಾವು ಕೇಳ್ತಾ ಇರೋದು ಸರ್. ನಮ್ಮ ದುಡಿಮೆಗೆ ನೀವು ಬಲವಂತವಾಗಿ ಕಿತ್ಕೋತಾ ಇದ್ದೀರಲ್ಲ, ನೀವೇನೋ ದುಡ್ಡು ಕೊಟ್ಬಿಡ್ತೀರಾ 2 ಕೋಟಿ 2.5 ಕೋಟಿ, ಕೈಗೆ ಏನ್ ಕೆಲ್ಸ ಕೊಡ್ತೀರಾ ಅಂತ ನಾವು ಕೇಳ್ತಾ ಇದೀವಿ ಸರ್. ಅಕಸ್ಮಾತ್ ನಮ್ಮ ಭೂಮಿ ಕಿತ್ಕೊಳ್ಳುವಂತ ಪೊಸಿಷನ್ ಬಂದ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಸರ್. ಪ್ರಾಣ ತೆಗಿತಾರ ಸರ್, ತೆಗಿಲಿ ಸರ್. ಸರಿ,
ಭೂಮಿ ಹೋದ್ಮೇಲೆ ಸರಿ ತಮ್ಮಯ್ಯ ಅವರು, ಸರಿ ಲಾಸ್ಟ್ ಕಮೆಂಟ್ ರಾಜುಗೌಡ, ಲಾಸ್ಟ್ ಕಮೆಂಟ್. ಈಗ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಿದ್ದೋ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೋ, ಎಷ್ಟು ಅಕ್ಯುಪೆನ್ಸಿ ಆಗಿದೆ. ಈಗ ನೀವು ಕೆಂಪೇಗೌಡ ಲೇಔಟ್ ಬಗ್ಗೆನೇ ಪಾಪ ಚರ್ಚೆ ಎತ್ತಿದ್ರಿ. ಕೆಂಪೇಗೌಡ ಲೇಔಟ್, ವಿಶ್ವೇಶ್ವರಯ್ಯ ಲೇಔಟ್, ಶಿವರಾಮ್ ಕಾರಂತ್ ಲೇಔಟ್ ಗಳ ಬಗ್ಗೆ ಎಷ್ಟು ಅಕ್ಯುಪೆನ್ಸಿ ಇದಾವೆ, ಎಷ್ಟು ಜನ ರೈತರಿಗೆ ಪರಿಹಾರ ಕೊಟ್ಟಿದ್ದೀರಿ, ಎಷ್ಟು ಡೆವಲಪ್ಮೆಂಟ್ ಮಾಡಿದಿರಿ ನೋಡಿ. ಇರೋ ಇನ್ಫ್ರಾಸ್ಟ್ರಕ್ಚರ್ ನ ಮಾರಿ, ನಾವು ಬೇಡ ಅನ್ನಲ್ಲ, ಸರ್ಕಾರಕ್ಕೆ ಆದಾಯ ಬರಬೇಕು, ಅದನ್ನ ಒಪ್ಕೊಂತೀನಿ, ಅದನ್ನ ಮಾರಿ ಎಷ್ಟು ಜನ ಅಕ್ಯುಪೆನ್ಸಿ ಆಗಿದೆ. ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಸೈಟ್ಗಳು ಖಾಲಿ ಇದಾವೆ, ಬೆಂಗಳೂರು ಜನಸಂಖ್ಯೆ ಏನಿದೆ, ಫ್ಲೋಟಿಂಗ್ ಏನಿದೆ, ನೀವು ಎಕ್ಸ್ಟೆನ್ಷನ್ ಮಾಡ್ಕೊಂತ ಹೋಗ್ತಾ ಹೋದ್ರೆ ಜನ ಎಲ್ಲಿಗೆ ಹೋಗ್ತಾರೆ? ಆಮೇಲೆ ಇರೋಂತ ಸೈಟ್ಗಳಲ್ಲಿ ಒಬ್ಬೊಬ್ಬನ ಹತ್ರ 100 ಸೈಟ್, 200 ಸೈಟ್, 300 ಸೈಟ್ಗಳಿದಾವೆ. ಅದ್ರ ಬಗ್ಗೆ ಪರಿಹಾರ ಏನಿದೆ? ಬೆಂಗಳೂರಿನಲ್ಲಿ ದಟ್ಟಣೆ ಜಾಸ್ತಿ ಆಗಿದೆ. ಈಗ ಕೆಂಪೇಗೌಡ ಲೇಔಟ್ ಮಾಡಿದಿರಿ, ಶಿವರಾಮ ಕಾರಂತ್ ಲೇಔಟ್ ಮಾಡಿದಿರಿ, ಅದನ್ನ ಫಸ್ಟ್ ಫುಲ್ಫಿಲ್ ಮಾಡಿ. ಅದು ಜನವಸತಿಗೆ ಆಯ್ತು. ಬಟ್ ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಪ್ಲೇಸ್ ನಾನು ಹೇಳ್ತೀನಿ ಕೇಳಿ. ಈಗ ಸಾಕಷ್ಟು, ಈಗ ನಾವು ಹೊಸ ನರಸಾಪುರದ ಬಗ್ಗೆ ದರ್ಶನಿಗೆ ಹೇಳಿದ್ರು, ಖಂಡಿತವಾಗ್ಲೂ ಇಟ್ಸ್ ಅಕ್ಸೆಪ್ಟಬಲ್. ಸಿರಾದಲ್ಲಿ ಕೆಲವು ಭಾಗಗಳಿದ್ದಾವೆ, ಅಲ್ಲಿಗೆ ಡೆವಲಪ್ಮೆಂಟ್ಸ್ ಆಗ್ತದೆ. ಈಗ ಸಾಕಷ್ಟು ಜನ ಉತ್ತರ ಕರ್ನಾಟಕದ ಮಂದಿ ಕರೆದ್ರು, ಬನ್ನಿ ಸ್ವಾಮಿ ನಮ್ಮಲ್ಲೂ ಲೇಔಟ್ ಮಾಡಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ, ಇಂಡಸ್ಟ್ರೀಸ್ ತಾನೆ. ಪಾಪ ಖರ್ಗೆ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಪ್ರಿಯಾಂಕಾ ಖರ್ಗೆ ಅವರು, ಅಭಿವೃದ್ಧಿ ಆಗಿಲ್ಲ. ಬಹುಶಃ ಆ ಕಡೆಗೆ ಹೋಗಿ ಒಂದಷ್ಟು ಜನ ಅಲ್ಲಿನ ಜನದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತವೆ, ಅಲ್ಲೂ ಒಂದಷ್ಟು ಇಂಡಸ್ಟ್ರೀಸ್ ನ ತನ್ನಿ. ಯಾಕಂದ್ರೆ ಪಾಪ IT-BT ಮಿನಿಸ್ಟರ್ ಪಾಪ ಅವ್ರು ಒಂದೇ ಅವ್ರ ಏರಿಯಾಗೆ ಇಂಡಸ್ಟ್ರಿ ತಗೊಂಡೋಗಕ್ಕಾಗಲಿಲ್ಲ. ಸರ್ಕಾರ ಒತ್ತಾಸೆ ಇಟ್ಕೊಂಡು ಮುಖ್ಯಮಂತ್ರಿಗಳನ್ನ ಜೊತೆಲಿ ನಿಲ್ಸ್ಕೊಂಡು ಅಲ್ಲೊಂದಷ್ಟು ಇಂಡಸ್ಟ್ರೀಸ್ ನ ತನ್ನಿ, ಅಲ್ಲಿ ಜನನು ಅಭಿವೃದ್ಧಿ ಆಗ್ಲಿ. ಪರ್ ಕ್ಯಾಪಿಟಲ್ ಇನ್ಕಮ್ ಬೆಂಗಳೂರು ಮಾತ್ರ ಕೌಂಟ್ ಮಾಡ್ಕೊಂಡು ಡೆವಲಪ್ಮೆಂಟ್ ತೋರ್ಸೋದ್ ಬೇಡ, ಇಡೀ ರಾಜ್ಯದ ತೋರಿಸಿ. ಆ ಭಾಗಗಳಲ್ಲೂ ಒಂದಷ್ಟು ಅಭಿವೃದ್ಧಿ ತೋರಿಸಿದ್ರೆ ಜನನು ಉದ್ಧಾರ ಆಗ್ತಾರೆ, ಒಳ್ಳೆ ರಸ್ತೆಗಳಾಗ್ತವೆ, ಒಳ್ಳೆ ಬೆಳವಣಿಗೆ ಆಗ್ತವೆ. ನಾವು ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಲಾಸ್ಟ್ ಕಮೆಂಟ್. ರೈತರಿಗೆ ಯಾವುದೇ ರೀತಿ ಅನ್ಯಾಯ ಆಗದಿದ್ದಾಗೆ ಸೊ ನಮ್ಮ ಸರ್ಕಾರ ಖಂಡಿತವಾಗ್ಲೂ ಒಂದು ವೇಳೆ ರೈತರು ವಿರೋಧ ವ್ಯಕ್ತಪಡಿಸಿದ್ರೆ ವಾಪಸ್ ತೆಗೆದುಕೊಳ್ಳೋಕೆ ರೆಡಿ. ಅದು ಸರ್ಕಾರ ಅದಕ್ಕೆ ಏನ್ ಬೇಕೋ ಅದಕ್ಕೆ ಸನ್ನಿವೇಶಕ್ಕೆ ನಡ್ಕೊಳ್ಳುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಫೈನ್. ಎಸ್, ಇದು ರೈತರ ಜಮೀನುಗಳಿಗೆ ಕೈ ಇಡೋದ್ರ ಮೂಲಕ ಜೇನುಗೂಡಿಗೆ ಕೈ ಇಟ್ಟಂತಾಗಿದೆ. ಅಷ್ಟು ಸುಲಭನೂ ಇಲ್ಲ ಬಿಡಿಸ್ಕೊಳ್ಳೋದು, ಹಂಗಂತ ಸಾಧ್ಯವೇ ಇಲ್ಲ ಅಂತಿಲ್ಲ. ಅಭಿವೃದ್ಧಿ ಆಗಬೇಕು ಅಂದರೆ ಜಮೀನು ಬೇಕು. ಹಾಗಂತ ಜಮೀನು, ಯಾವ ಜಮೀನು ಬೇಕು ಅನ್ನೋದನ್ನು ರೈತರ ಕೃಷಿ ಜಮೀನು ಬೇಕಾ ಅಥವಾ ಬಂಜರು ಜಮೀನು ಬೇಕಾ ಅಥವಾ ಸರ್ಕಾರದ ಎಷ್ಟೋ ಜಮೀನುಗಳಿದ್ದಾವೆ ಅಂಥದ್ದು ಬೇಕಾ ಅಂತ ಕೂಡ ಈ ಪ್ರಶ್ನೆ ಆಗುತ್ತೆ. ಒಟ್ಟಾರೆ ಸರ್ಕಾರ ತೆಗೆದುಕೊಂಡಿರುವಂಥ ಈ ನಿಲುವಿದೆಯಲ್ಲ, ನೋಟಿಫಿಕೇಶನ್ ಇದೆ, ಹಲವಾರು ರೀತಿಯ ವಿರೋಧಗಳಿಗೆ ವ್ಯಕ್ತವಾಗ್ತಾ ಇದೆ. ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ರಾಜುಗೌಡ್ರೆ, ದರ್ಶನ್ ಅವರೇ ಹಾಗೂ ತಮ್ಮಯ್ಯವರೇ ಧನ್ಯವಾದಗಳು. ಇದರೊಂದಿಗೆ ಇವತ್ತಿನ ಅಖಾಡವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ.